ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಮಾರ್ಚ್ ತಿಂಗಳ 9ರ ಭಾನುವಾರದಿಂದ ಮಾರ್ಚ್ 15 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲಿಗೆ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಮಾರ್ಚ್ 9 ಭಾನುವಾರ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ. ಈ ದಿನ ಪುನರ್ವಸು ನಕ್ಷತ್ರ, ಸೌಭಾಗ್ಯ ಯೋಗ, ಗರಜೆ ಕರ್ಣ ಇರುವಂಥ ದಿನ. ಈ ದಿನ ಉತ್ತಮ ದಿನ ಆಗಿರುತ್ತೆ. ಶುಭ ದಿನ ಅಂದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಅಥವಾ ಸಹಿ ಒಪ್ಪಂದ ಮಾಡುವಂಥದ್ದು, ಭೇಟಿ ಮಾಡುವಂಥದ್ದು, ಮೀಟಿಂಗ್ಗಳು ಅಥವಾ ಇನ್ನಿತರ ವ್ಯಾವಹಾರಿಕ ಅಥವಾ ಇನ್ನಿತರ ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ದಶಮಿ ತಿಥಿ, ಪುನರ್ವಸು ನಕ್ಷತ್ರವು ಸೌಭಾಗ್ಯ ಯೋಗ ಇರೋ ಕಾರಣ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 10ನೇ ತಾರೀಕು ಸೋಮವಾರ, ಈ ದಿನ ಒಂದು ಮಹತ್ವವಾದ ದಿನ. ಇದನ್ನು ಏಕಾದಶಿ ತಿಥಿ, ಫಾಲ್ಗುಣ ಮಾಸದ ಶುಕ್ಲ ಏಕಾದಶಿ. ಇದನ್ನು ಆಮಲಕಿ ಏಕಾದಶಿ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಪ್ರಸಿದ್ಧವಾದಂಥ ವಿವಿಧ ರೀತಿಯ ವ್ರತ ನಿಯಮಗಳನ್ನು ಅಥವಾ ಉನ್ನತವಾದ ಫಲಗಳನ್ನು ನೀಡುವಂತಹ ಒಂದು ಅತ್ಯುತ್ತಮವಾದ ದಿವಸವಾಗಿ ಈ ಆಮಲಕಿ ಏಕಾದಶಿಯು ಪರಿಗಣಿಸಲ್ಪಡುತ್ತದೆ. ಇನ್ನು ವಿಶೇಷವಾಗಿ ವಿಷ್ಣುವಿನ ಭಕ್ತಿ ಮಾಡುತ್ತಾ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಸ್ತೋತ್ರ ಪಠಣ, ಅದು ವಿಷ್ಣುವಿಗೆ ವಿವಿಧ ರೀತಿಯ ಪೂಜೆ, ಪುನಸ್ಕಾರ, ಪಂಚಾಮೃತ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು. ಹಾಗೆಯೇ ಆಮಲಕಿ ಅಂದರೆ ಅಲ್ಲಿ ಹೆಸರೇ ಹೇಳುವಂತೆ ಆ ನೆಲ್ಲಿಕಾಯಿ ಮರದಲ್ಲಿ, ನೆಲ್ಲಿಕಾಯಿ ಮರದ್ದು ಧಾತ್ರಿ ವೃಕ್ಷ ಅಂತ ಹೇಳ್ತಾರೆ, ಆ ನೆಲ್ಲಿಕಾಯಿ ಮರವನ್ನು ಪೂಜೆ ಮಾಡಿ ಆ ನೆಲ್ಲಿಕಾಯಿ ಮರದಲ್ಲಿ ತ್ರಿಮೂರ್ತಿಗಳ ಒಂದು ಆವಾಸ ಇದೆ ಎಂದು ಪುರಾಣಗಳಲ್ಲಿ ವ್ಯಕ್ತವಾಗುತ್ತವೆ. ಇದಕ್ಕೆ ಸಂಬಂಧಿಸಿದಂಥ ವಿವಿಧ ರೀತಿಯ ಆಮಲಕಿ ಏಕಾದಶಿ ಸಂಬಂಧಿತವಾದ ವ್ರತ ನಿಯಮಗಳಿಗೆ ಸಂಬಂಧಪಟ್ಟ ನಿಯಮಗಳಿವೆ, ಜೊತೆಗೆ ಆ ವ್ರತಕ್ಕೆ ಸಂಬಂಧಪಟ್ಟ ಕಥೆಗಳು ಇರ್ತವೆ. ಹಾಗಾಗಿ ಆಮಲಕಿ ಏಕಾದಶಿ ಎಂದು ಮಾಡಿದಂತಹ ಈ ಪೂಜೆ, ಪುನಸ್ಕಾರ ಮತ್ತು ವ್ರತ ಉಪವಾಸವು ವಿಶೇಷವಾಗಿ ಆ ಮುಕ್ಕೋಟಿ ದೇವತೆಗಳನ್ನು ಒಲಿಸುವಂತಹ ಒಂದು ಪ್ರಧಾನವಾದ ಒಂದು ಪೂಜೆ ಆಗಿರುತ್ತೆ. ಆ ನೆಲ್ಲಿಯ ಮರದಲ್ಲಿ ಎಲ್ಲ ಸಮಸ್ತ ದೇವತಾ ಗಣಗಳನ್ನು, ಋಷಿ ಗಣಗಳನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಗಳನ್ನು ಅಲ್ಲಿ ಆವಾಹನೆ ಮಾಡಿ ಈಶ್ವರನನ್ನು, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿಯರನ್ನು ಅಲ್ಲಿ ಆವಾಹನೆ ಮಾಡುವಂಥ ಪದ್ಧತಿ ಈ ಆಮಲಕಿ ವೃಕ್ಷದಲ್ಲಿ ಇದ್ಕೊಂಡು ಪೂಜೆ ಮಾಡ್ತಾರೆ. ಹಾಗಾಗಿ ಇದೊಂದು ಮಹತ್ವವಾದ ದಿನ. 7 ಜನ್ಮದ ಪಾಪಗಳು ಸಹ ಈ ಉಪವಾಸದಿಂದ ಅಥವಾ ಇವತ್ತಿನ ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ ಅಲ್ಲಿ ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಹಾಗಾಗಿ ಇದು ಮಹತ್ವವಾದ ದಿನ ಆಗಿರುತ್ತೆ. ಈ ದಿನ ಪುಷ್ಯ ನಕ್ಷತ್ರ, ಶೋಭನ ಯೋಗ, ಭದ್ರಕಾರಣ ಇರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾಗಿರುತ್ತೆ. ವಿಶೇಷವಾಗಿ ವಿಷ್ಣು ಭಕ್ತಿ, ವಿಷ್ಣುವಿನ ದೇವಾಲಯಗಳ ಸಂದರ್ಶನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ವ್ರತ ನಿಯಮಗಳನ್ನು, ಉಪವಾಸಗಳನ್ನು ಆಚರಣೆ ಮಾಡಲಿಕ್ಕೆ ಉತ್ತಮವಾದ ದಿನ. ಇನ್ನು 11ನೇ ತಾರೀಕು ಮಂಗಳವಾರ, ದ್ವಾದಶಿ ತಿಥಿ ಇರುತ್ತೆ. ಆಶ್ಲೇಷ ನಕ್ಷತ್ರ, ಅತಿಗಂಡ ಯೋಗ ಇರುವಂಥದ್ದು, ಬಾಲವಕರಣ ಇರುವಂಥದ್ದು. ಈ ದಿನ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಆರಂಭದಲ್ಲಿ ದ್ವಾದಶಿ ತಿಥಿಯು, ಸಾಯಂಕಾಲದಲ್ಲಿ ಅಲ್ಲಿ ತ್ರಯೋದಶಿ ತಿಥಿ ಬರುವ ಕಾರಣ ಸಾಯಂಕಾಲದಲ್ಲಿ ಇರುವಂತಹ ತ್ರಯೋದಶಿಯನ್ನು ಅದು ಪ್ರದೋಷ ಎಂದು ವ್ಯಕ್ತ ಮಾಡ್ತಾರೆ. ಹಾಗಾಗಿ ಇದನ್ನು ಮಂಗಳವಾರ ಬರುವಂಥ ಪ್ರದೋಷವನ್ನು ಭೌಮ ಪ್ರದೋಷ ಎಂದು ಸಂಜ್ಞೆ ಮಾಡ್ತಾರೆ. ಇಂದು ಪ್ರದೋಷ ಕಾಲವು ಮಂಗಳವಾರ ಬಂದಿರೋ ಕಾರಣ ವಿಶೇಷವಾಗಿ ಯಾವುದೇ ರೀತಿಯ ದೇವಿ ದೇವಾಲಯಗಳನ್ನು ಪೂಜೆ ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಶಕ್ತಿ ಪೀಠಗಳ ಸಂದರ್ಶನ ಮಾಡಲಿಕ್ಕೆ, ಎಲ್ಲವೇ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಇನ್ನಿತರ ಯಾವುದೇ ರೀತಿಯ ಶಕ್ತಿ ಸ್ವರೂಪದ ದೇವಾಲಯಗಳ ಸಂದರ್ಶನ ಮಾಡಲಿಕ್ಕೆ, ಮಂಗಳನಿಗೆ ಸಂಬಂಧಪಟ್ಟ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಮಂಗಳ ಗ್ರಹದ ಏನಾದರೂ ಪರಿಹಾರಾದಿಗಳನ್ನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಉತ್ತಮವಾದ ಅವಕಾಶ ಇರುವಂಥ ಪ್ರದೋಷದ ಅವಕಾಶ ಇರುತ್ತೆ. ಉತ್ತಮ ದಿನ ಆಗಿರುತ್ತೆ. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆಲ್ಲ ವರ್ಜ್ಯ ಇರುತ್ತೆ. ಪೂಜೆ ಪುನಸ್ಕಾರ ಪರಿಹಾರಾದಿಗಳಿಗೆ ಮಾತ್ರ ಉತ್ತಮ ದಿನ ಈ ಮಂಗಳವಾರ. 12ನೇ ತಾರೀಕು ಬುಧವಾರ, ಅಲ್ಲಿ ಫಾಲ್ಗುಣ ಶುಕ್ರ ತ್ರಯೋದಶಿ, ಮಖ ನಕ್ಷತ್ರ ಅಲ್ಲಿ ಇರೋದಂತಹ ಈ ದಿನದ ಅವಕಾಶ ಉತ್ತಮವಾದ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಮಖ ನಕ್ಷತ್ರ ಇದ್ದರೂ ತ್ರಯೋದಶಿಯ ಒಂದು ಯೋಗ ಇರೋ ಕಾರಣ ಸುಕರ್ಮ ಯೋಗ, ತೈತಿಲಕರಣ ಇದ್ದದ್ದು ಅಲ್ಲಿ ಕೆಲವೊಂದು ವ್ಯಾವಹಾರಿಕವಾದ ಅದು ವ್ಯಾಪಾರ ಉತ್ತಮಗಳಿಗೆ ಸಂಬಂಧಪಟ್ಟ ಏನಾದರೂ ಪ್ರಯೋಜನಗಳನ್ನು ಕೊಡುವಂತಹ ದಿನ ಆಗಿರುತ್ತೆ. ಇನ್ನು 13ನೇ ತಾರೀಕು ಗುರುವಾರ, ತ್ರಯೋದಶಿ ತಿಥಿ, ಮಖ ನಕ್ಷತ್ರ ಇರುವಂಥದ್ದು. ಅದನ್ನು 13ನೇ ತಾರೀಕು ಗುರುವಾರ, ಚತುರ್ದಶಿ ತಿಥಿ, ಹೋಳಿಕಾ ಹಬ್ಬ ಅಂದರೆ ಹೋಳಿ ಹಬ್ಬದಿಂದ ಆರಂಭ ಆಗುತ್ತೆ. ಅಂದರೆ ಚತುರ್ದಶಿ ತಿಥಿ ಆರಂಭದಲ್ಲಿ ಪ್ರಾರಬ್ಧ ಕಾಲದಿರೋ ಅಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಹುಣ್ಣಿಮೆ ಆರಂಭ ಆಗುತ್ತೆ. ಹಾಗಾಗಿ ಹೋಳಿ ಹುಣ್ಣಿಮೆಯ ವಿಶೇಷವಾದ ಆಚರಣೆಗಳನ್ನು ಇಂದು ಮಾಡುವಂಥ ಪದ್ಧತಿ ಇರುತ್ತೆ. ವಿಶೇಷವಾಗಿ ಹೋಳಿ ಹುಣ್ಣಿಮೆಯ ಆಚರಣೆ ಕೆಲವೊಂದು ಭಾಗದಲ್ಲಿ 14ನೇ ತಾರೀಕು ಶುಕ್ರವಾರದಂದು, ಕೆಲವೊಂದು ಭಾಗದಲ್ಲಿ 13ನೇ ತಾರೀಕು ಗುರುವಾರದಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಹೋಳಿ ಹುಣ್ಣಿಮೆಗೆ ರಾತ್ರಿಯ ಕಾಲದಲ್ಲಿ ಮಾಡುವಂಥ ಆಚರಣೆ ಇರೋ ಕಾರಣ
ಅಲ್ಲಿ ರಾತ್ರಿ ವ್ಯಾಪಿನಿಯಾಗಿ 13ರಂದೇ ಹುಣ್ಣಿಮೆ ಇರುತ್ತೆ. ಅಲ್ಲಿ 13ರ ಮಧ್ಯಾಹ್ನದಿಂದಲೂ ಅಲ್ಲಿ ಹುಣ್ಣಿಮೆ ಆರಂಭ ಆಗಿರುತ್ತೆ. ಹಾಗಾಗಿ ರಾತ್ರಿ ಕಾಲದ ವಿವಿಧ ಹೋಳಿ ದಹನ ಅಂದರೆ ಹೋಳಿಯ ಒಂದು ದಹನವನ್ನು ಮಾಡುವಂಥದ್ದು ಅದು ವಿಶೇಷವಾಗಿ 13ರಂದು ಮಾಡುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಹೋಳಿ ಹಬ್ಬ ದೇಶಾದ್ಯಂತ ವಿವಿಧ ಹೆಸರುಗಳಿಂದ ವಿವಿಧ ರೀತಿಯ ಆಚರಣೆಗಳಿಂದ ಕಂಡುಬರುವಂಥ ಒಂದು ಹಬ್ಬ. ಕಾಮದಹನ ಅಂದರೆ ಅಲ್ಲಿ ಸಾಂಕೇತಿಕವಾಗಿ ಶಿವನು ತನ್ನ 3ನೇ ಕಣ್ಣನ್ನು ತೆರೆದು ಅಲ್ಲಿಯ ಕಾಮನನ್ನು ದಹಿಸಿದಂಥ ದಿನ ಎಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ. ಅಲ್ಲಿ ಕಾಮಣ್ಣನ್ನು ಸುಡುವಂಥದ್ದು ಅಂತೆಲ್ಲ ವಿವಿಧ ರೀತಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪದ್ಧತಿಗಳನ್ನು ಆಚರಣೆ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇದರ ಜೊತೆಗೆ ಹೋಳಿಯ ವಿಶೇಷವಾದ ಹೋಳಿಯ ಸ್ನಾನ, ಹೋಳಿಯ ವಿವಿಧ ಬಣ್ಣಗಳ ರಂಗಿನ ಆಟ ಇವುಗಳನ್ನು ಆಡುವಂಥದ್ದು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇದು ಒಂದು ಹಬ್ಬವೂ ಹೌದು, ಅದರ ಜೊತೆಗೆ ಸಾಂಕೇತಿಕವಾಗಿ ಮನೋರಂಜನೆ ಅಥವಾ ಸಾಂಸ್ಕೃತಿಕವಾದ ವಿವಿಧ ರೀತಿಯ ಆಚರಣೆಗಳಿಗೂ ಒಂದು ಅನುವು ಮಾಡಿಕೊಳ್ಳುವಂಥ ದಿನ ಆಗಿರುತ್ತೆ. 13ನೇ ತಾರೀಕು ಗುರುವಾರ. ಆ ಬಳಿಕ 14ನೇ ತಾರೀಕು ಶುಕ್ರವಾರ. ಈ ದಿನ ಪ್ರಾತಃ ಕಾಲದಲ್ಲಿ ಹುಣ್ಣಿಮೆ ಇರುತ್ತೆ. ಅಲ್ಲಿ ಮಧ್ಯಾಹ್ನದವರೆಗೂ ಹುಣ್ಣಿಮೆ ಇರುವ ಕಾರಣ ಹುಣ್ಣಿಮೆ ಆಚರಣೆಯ ಕೆಲವೊಂದು ಭಾಗಗಳನ್ನು ಈ ದಿನವೂ ಮಾಡ್ಬೋದಾಗಿದೆ. ಇನ್ನು 14ನೇ ತಾರೀಕು ಒಂದು ಮಹತ್ವವಾದ ದಿನ ಆಗಿರುತ್ತೆ. 14ನೇ ತಾರೀಕು 2 ಘಟನೆಗಳು ಜರುಗುತ್ತೆ. ಅಂದರೆ 13ರ ರಾತ್ರಿಗೆ ಹುಣ್ಣಿಮೆ ದಿನವೂ ಹೇಳ್ಬೋದು, ಅದು 14ರಂದು ಹಗಲಿನ ಹೊತ್ತಲು ಅಂತ ಹೇಳ್ಬೋದು. ಆದರೆ ಒಂದು ಗ್ರಹಣ ಸಂಭವಿಸುತ್ತೆ. ಅಲ್ಲಿ ಖಗ್ರಾಸವಾದ ಚಂದ್ರಗ್ರಹಣ ಕೇತುಗ್ರಸ್ತವಾಗಿ ಸಂಭವಿಸುತ್ತೆ. ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಯಾಕಂದರೆ ಇದು ಹಗಲ ಹೊತ್ತಿನಲ್ಲಿ, ನಮ್ಮ ದೇಶದಲ್ಲಿ ಆವಾಗ ಬೆಳಗಿನ ಕಾಲದಲ್ಲಿ ಬೆಳಗಿನ ಸುಮಾರು 9 ಗಂಟೆಯ ಕಾಲಕ್ಕೆ ಅಲ್ಲಿ ಗ್ರಹಣದ ಒಂದು ಆರಂಭ ಆಗುವಂಥದ್ದು. ಆ ಬಳಿಕ ಮಧ್ಯಾಹ್ನದವರೆಗೂ ಆ ಗ್ರಹಣದ ವ್ಯಾಪಾರ ಇರುತ್ತೆ. ಹಾಗಾಗಿ ಅಲ್ಲಿ ಚಂದ್ರೋದಯದ ಕಾಲದಲ್ಲಿ ಆಗಲಿ ಚಂದ್ರನ ಒಂದು ಇರುವಿಕೆ ಕಾಲದಲ್ಲಿ ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಹಾಗಾಗಿ ಈ ಗ್ರಹಣದ ಆಚರಣೆ ನಮ್ಮ ದೇಶದಲ್ಲಿ ಇರುವುದಿಲ್ಲ. ಗ್ರಹಣಕ್ಕೆ ಸಂಬಂಧಪಟ್ಟ ಉಪವಾಸ, ವ್ರತ, ನಿಯಮ, ಸೂತಕಾದಿಗಳ ಆಚರಣೆ ಇರುವುದಿಲ್ಲ. ಆದರೆ ಈ ಗ್ರಹಣದ ಪ್ರಭಾವ ಅಂತೂ ವಿಶ್ವಕ್ಕೆಲ್ಲ ಇರುತ್ತೆ. ಯಾಕಂದರೆ ವಿಶ್ವಕ್ಕೆ ಸಂಬಂಧಿಸಿದ ಸೂರ್ಯಚಂದ್ರರ ಏನೇ ಘಟನೆ ಆದರೂ ಅದು ವಿಶ್ವದ ಎಲ್ಲ ಭಾಗಕ್ಕೂ ಅನ್ವಯ ಆಗುತ್ತೆ, ಅದರ ಫಲಗಳು. ಆದರೆ ಸೂತಕಾದಿ ಆಚರಣೆ, ಅದು ಉಪವಾಸ ಆಚರಣೆಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಆ ಗ್ರಹಣಕ್ಕೆ ಸಂಬಂಧಿತವಾದ ಒಂದು ಜಾಗತಿಕ ಫಲವನ್ನು ಜೊತೆಗೆ 12 ರಾಶಿಗಳ ಮೇಲೆ ಆಗುವಂಥ ಗ್ರಹಣದ ಪ್ರಭಾವವನ್ನು, ಅಂದರೆ ಈ ಗ್ರಹಣ ಆದ ಬಳಿಕ ಆಗುವಂಥ ಸುಮಾರು 45 ದಿನಗಳಿಂದ ಒಂದು ಮಂಡಲ ಕಾಲದ ಒಂದು ಗ್ರಹಣ ಪ್ರಭಾವ ಅಂತಿರುತ್ತೆ. ಆ ಗ್ರಹಣದ ಪ್ರಭಾವವನ್ನು ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರೆಲ್ಲ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಒಂದು ವಿವರವಾಗಿ ಈ ಗ್ರಹಣಕ್ಕೆ ಸಂಬಂಧಿಸಿ ಚಂದ್ರ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಪರಿಣಾಮಗಳು ಜಾಗತಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿ ರಾಶಿಗಳ ಮೇಲೂ ಇರುವಂತಹ ಪರಿಣಾಮದಲ್ಲಿ ವಿಶದವಾಗಿ ಹೇಳಲ್ಪಟ್ಟಿದೆ. ಜೊತೆಗೆ ಸರಳವಾದ ಅಲ್ಲಿ ಪರಿಹಾರ ಮಾರ್ಗಗಳು, ಯಾರಿಗೆ ಸ್ವಲ್ಪ ದೋಷಗಳು ವ್ಯಕ್ತವಾಗಿ ಅಂಥವರು ಸರಳವಾಗಿ ಮಾಡಬಹುದಾದ ಪರಿಹಾರ ಮಾರ್ಗಗಳನ್ನು ಅದರಲ್ಲಿ ಸೂಚಿಸಲಾಗಿದೆ. ಈ ಗ್ರಹಣ ಅಲ್ಲದೆ ಇಂದು ಅಲ್ಲಿ ಮಧ್ಯಾಹ್ನದ ಬಳಿಕ ಅಲ್ಲಿ ಸೂರ್ಯನ ಒಂದು ಪರಿವರ್ತನೆ ಆಗುವಂಥದ್ದು. ಸಾಯಂಕಾಲ ಕಾಲದಲ್ಲಿ ಅಲ್ಲಿ ಸೂರ್ಯನ ಮೀನ ಸಂಕ್ರಾಂತಿ, ಅಂದರೆ ಅಲ್ಲಿ ಹುಣ್ಣಿಮೆನೂ ಇರುತ್ತೆ, ಗ್ರಹಣವೂ ಇರುತ್ತೆ, ಜೊತೆಗೆ ಸಂಕ್ರಾಂತಿ ಸೂರ್ಯನ ಒಂದು ಸಂಕ್ರಮಣವು ಈ ದಿನ ಸಂಭವಿಸುತ್ತೆ. ಇದಕ್ಕೆ ಷಡಶೀತಿ ಪುಣ್ಯಕಾಲ ಎಂದು ವಿಶೇಷವಾಗಿ ಸಂಬೋಧನೆ ಮಾಡ್ತಾರೆ. ಈ ದಿನ ಪುಣ್ಯ ಸ್ನಾನಗಳನ್ನು ಮಾಡೋದು, ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಅಲ್ಲಿ ಸೂರ್ಯನ ಪರಿವರ್ತನೆ ಆಗೋದಕ್ಕೆ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಸೂರ್ಯನ ರಾಶಿ, ಈ ಸೂರ್ಯನು ಈಗ ಮೀನ ರಾಶಿಗೆ ಪ್ರವೇಶಿಸುವ ಕಾರಣ ಇದನ್ನು ಮೀನ ಸಂಕ್ರಾಂತಿ ಎಂದು ಸಂಬೋಧನೆ ಮಾಡ್ತಾರೆ. ಆ ಮೀನ ಸಂಕ್ರಾಂತಿ ಈ ದಿನವೂ ಸಂಭವಿಸಿರುತ್ತೆ. ಆ ಮೀನ ಸಂಕ್ರಾಂತಿಯ ಪ್ರತ್ಯೇಕವಾದ ಫಲ ಸಹ ಅದರ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ಸೂರ್ಯನ ಮೀನ ಸಂಕ್ರಾಂತಿ ಫಲವನ್ನು ವೀಕ್ಷಿಸಿಕೊಳ್ಳಿ. ಮುಂದೆ 1 ತಿಂಗಳ ಕಾಲ ಮೀನ ಮಾಸ ಇರುತ್ತೆ. ಏಪ್ರಿಲ್ 13ರವರೆಗಿರುವಂಥ ಮೀನ ಮಾಸದ ಪೂರ್ಣ ಫಲವು ಆ ವಿಡಿಯೋದಲ್ಲಿ ವ್ಯಕ್ತವಾಗಿರುತ್ತೆ. ಅಲ್ಲಿ ಸೂರ್ಯನಿಂದ ಯಾವ್ಯಾವ ರಾಶಿಗಳಿಗೆ ಅತ್ಯುತ್ತಮ ಫಲಗಳು ಸಿಗ್ತವೆ, ಯಾವ ರಾಶಿಗೆ ಕೆಲವೊಂದು ಮುನ್ನೆಚ್ಚರಿಕೆಗಳು ಬೇಕು ಅನ್ನೋದು ಆ ವಿಡಿಯೋದಲ್ಲಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ಈ 14ನೇ ತಾರೀಕು ಅನ್ನೋದು ಬಹಳ ಮಹತ್ವದ ದಿನ. ಇಂದು ಹೋಳಿ ಹುಣ್ಣಿಮೆನೂ ಇದೆ, ಜೊತೆಗೆ ಮೀನ ಸಂಕ್ರಾಂತಿನೂ ಇದೆ, ಷಡಶೀತಿ ಪುಣ್ಯಕಾಲ ಎಂದು ಹೇಳಲ್ಪಡುತ್ತದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಆಚರಣೆಗಳಿಗೆ, ವಿಧಿಗೆ ಪರಿಹಾರಾದಿ ಕಾರ್ಯಗಳಿಗೆ ಅಥವಾ ತೀರ್ಥ ಸ್ನಾನ, ಪಿಂಡ ತರ್ಪಣವನ್ನು ಕೊಡುವಂಥದ್ದು, ತೀರ್ಥಕ್ಷೇತ್ರದಲ್ಲಿ ಪರಿಹಾರಾದಿಗಳು ಮಾಡಲಿಕ್ಕೆ ಇದನ್ನು ಅನುಕೂಲವಾದ ದಿನ ಆಗಿರುತ್ತೆ. ಹುಣ್ಣಿಮೆ ಮತ್ತು ಸೂರ್ಯ ಸಂಕ್ರಾಂತಿ ಒಂದೇ ದಿನ ಬರುವಂಥ ಅಪರೂಪವಾದ ಘಟನೆ ಇದು ಆಗಿರುತ್ತೆ. ಇನ್ನು 15ನೇ ತಾರೀಕು ಶನಿವಾರ. ಈ ದಿನ ಪಾಲ್ಗುಣ ಬಹುಳ ಪಾಡ್ಯಮಿ ತಿಥಿ, ಉತ್ತರ ನಕ್ಷತ್ರ, ಜೊತೆಗೆ ಗಂಡಯೋಗ, ಕೌಲಕರ್ಣ ಅಂತ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ. ಅಲ್ಲಿ ಬುಧನಿಗೆ ವಕ್ರಗತಿ ಆರಂಭ ಆಗುತ್ತೆ. ಈಗಾಗಲೇ ಅಲ್ಲಿ ಮೀನದಲ್ಲಿ ಸ್ಥಿತನಾಗಿರುವಂಥ ಬುಧನು ಅಲ್ಲಿ ಆತನು ನೀಚನಾಗಿ ರುಜುಗತಿಯಲ್ಲಿದ್ದ. ಆದರೆ ಆ ರುಜುಗತಿಯಲ್ಲಿದ್ದ ಬುಧನಿಗೆ ಈಗ ವಕ್ರಗತಿ ಪ್ರಾರಂಭ ಅಥವಾ ಹಿಮ್ಮುಖವಾದ ಚಲನೆ ಆರಂಭ ಆಗುತ್ತೆ. ಬುಧನ ಒಂದು ವಕ್ರಗತಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇವೆ. ಆ ಬುಧನ ವಕ್ರಗತಿಯ ಪರಿಣಾಮ ಯಾವ ರಾಶಿಗೆ ಸ್ವಲ್ಪ ಉತ್ತಮ, ಯಾವ ರಾಶಿಗೆ ಮಧ್ಯಮ, ಯಾವ ರಾಶಿಗೆ ಸ್ವಲ್ಪ ಸಂಕಷ್ಟಗಳು ಬರುವುದ ಸಾಧ್ಯತೆ, ಅದನ್ನು ನೀವು ವೀಕ್ಷಿಸಿಕೊಳ್ಳಿ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಶೇಷಗಳನ್ನು ಭಾನುವಾರದ 9ನೇ ತಾರೀಕಿನಿಂದ ಶನಿವಾರ 15ನೇ ತಾರೀಕು ಮಾರ್ಚ್ವರೆಗಿನ ಪಂಚಾಂಗದ ವಿಚಾರಗಳನ್ನು ಗಮನಿಸಿದಾಗಿದೆ. ಇನ್ನು ನಾವು ತಿಳಿದುಕೊಳ್ಳೋಣ ಒಂದೊಂದಾಗಿ ರಾಶಿಗಳ ಮೇಲಿನ ಪ್ರಭಾವ. ಅದಕ್ಕಿಂತ ಮುಂಚೆ ಈ ಮಾರ್ಚ್ ತಿಂಗಳ ಹಲವಾರು ಮಹತ್ವದ ಘಟನೆಗಳು ಮಾರ್ಚ್ ತಿಂಗಳಲ್ಲಿ ಜರುಗಲಿವೆ.
ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ತ್ರಿಗ್ರಹ ಯೋಗ, ಜೊತೆಗೆ ಚತುರ್ಗ್ರಹ ಯೋಗ, ಜೊತೆಗೆ ಪಂಚಗ್ರಹ ಯೋಗ, ಜೊತೆಗೆ ಕೊನೆಯ ಭಾಗದಲ್ಲಿ ಷಡ್ಗ್ರಹ ಯೋಗ ಸಹ ನಿರ್ಮಾಣ ಆಗುತ್ತೆ. ಇದೆಲ್ಲ ಅಪರೂಪದ ಘಟನೆಗಳು. 120 ವರ್ಷ, 144 ವರ್ಷ, 60 ವರ್ಷ, 18 ವರ್ಷ ಹೀಗೆ ಬೇರೆ ಬೇರೆ ಒಂದು ಆವರ್ತನಗಳಲ್ಲಿ ಇಂತಹ ಘಟನೆಗಳು ಬರುವಂಥದ್ದು. ಅದು ಈ ಬಾರಿಯ ಮಾರ್ಚ್ ತಿಂಗಳಲ್ಲಿ ಸಂಭವಿಸಿದೆ. ಅದಕ್ಕೆ ಸಂಬಂಧಿಸಿದ ವಿವಿಧ ಪ್ರತ್ಯೇಕ ವಿಡಿಯೋಗಳನ್ನು ಈಗಾಗಲೇ ನಾವು ಪ್ರಸಾರ ಮಾಡಿದ್ದೇವೆ. ಅದನ್ನೆಲ್ಲ ವೀಕ್ಷಿಸಿಕೊಳ್ಳಿ. ಅಥವಾ ಮುಂದೆ ಬರತಕ್ಕಂಥ ಕೆಲವು ವಿಶೇಷವಾದ ವಿಡಿಯೋಗಳಲ್ಲಿ ಮಹತ್ವವಾದ ಸೂಚನೆಗಳನ್ನೆಲ್ಲ ಅಲ್ಲಿ ಕೊಟ್ಟಿರ್ತವೆ. ಅದನ್ನೆಲ್ಲ ಗಮನಿಸಿಕೊಂಡು ತಾವು ತಮ್ಮ ಒಂದು ರಾಶಿಗೆ ಅನುಗುಣವಾದ ಒಂದು ಸೂಕ್ತವಾದ ಮುನ್ನೆಚ್ಚರಿಕೆಗಳನ್ನು ಅಥವಾ ಸರಳವಾದ ಭಕ್ತಿ ಮಾರ್ಗಪೂರ್ವಕವಾದ ಪರಿಹಾರ ಉಪಾಯಗಳನ್ನು ಅನುಸರಿಸಬಹುದಾಗಿದೆ. ಈಗ ನಾವು ಗಮನಿಸೋಣ ರಾಶಿ ಭವಿಷ್ಯ. ಮೇಷರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರದ ದಿನ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಯೋಗ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂತಹ ಸೂಚನೆಗಳು, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಎಲ್ಲದರಲ್ಲೂ ನಿಮಗೆ ಅತ್ಯುತ್ತಮವಾದ ಫಲಗಳು ವ್ಯಕ್ತವಾಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಆಕಸ್ಮಿಕ ಧನಲಾಭ ಯೋಗ ಆಗುವಂಥದ್ದು. ಜೊತೆಗೆ ಕೃಷಿ ಚಟುವಟಿಕೆ ಮಾಡೋರು, ಉದ್ಯಮ ಕೈಗಾರಿಕೆ ಮಾಡೋರಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ, ಹೆಚ್ಚಿನ ಬೆಲೆಗಳು ಬರುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ಪ್ರಯತ್ನಗಳ ಫಲವು ಇಂದು ನಿಮಗೆ ಕೈಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಘಟನೆಗಳು 9ನೇ ತಾರೀಕು ಭಾನುವಾರದಂದು ಜರಗಲಿವೆ. ಉತ್ತಮವಾದ ಫಲ. 10-11ರಲ್ಲಿ ಸ್ವಲ್ಪ ಚಂದ್ರನ ಅನುಗ್ರಹ ಕೊರತೆ ಇರುತ್ತೆ. ಆದರೆ ನಿಮಗೆ ಚಂದ್ರನ ಅನುಗ್ರಹ ಕೊರತೆ ಇದ್ದರೂ ಇತರ ಗ್ರಹಗಳ ಬೆಂಬಲ ಉತ್ತಮ ಇರೋ ಕಾರಣ ಅಲ್ಲಿ ರವಿ, ಕುಜ, ಗುರು ಮತ್ತು ಶನಿ, ಕೇತುಗಳ ವಿಶೇಷವಾದ ಪಂಚಗ್ರಹಗಳ ಬೆಂಬಲ ನಿಮಗಿರೋ ಕಾರಣ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಇದೆ. ಹಣಕಾಸಿಗೆ ಸಂಬಂಧಪಟ್ಟು ಬೇಗನೆ ಹಣದ ಹರಿವೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲಿ ಮತ್ತು ನಿಮ್ಮ ಒಂದು ರಿಲೇಷನ್ಗಳಲ್ಲಿ ಅಂದರೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಅಂಥ ಮಾತಿನ ಚಕಮಕಿ ಆಗ್ಬೋದು. ಹಾಗಾಗಿ ಮಾತಿನ ಚಕಮಕಿ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯ ಬರ್ಬೋದು. ಮನೆಯ ಹಿರಿಯರೇ ಇರ್ಬೋದು, ತಂದೆನೋ, ತಾಯಿನೋ, ಅತ್ತೆನೋ, ಮಾವನೋ, ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಹಿರಿಯ ಅಧಿಕಾರಿಗಳ ಜೊತೆಗೆ, ಮೇಲಧಿಕಾರಿಗಳ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಅವರು ನಿಮ್ಮ ವಿರುದ್ಧ ಏನಾದರೂ ಮಾತುಗಳನ್ನು ಆಡೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡೋದು, ಅದು ನಿಮಗೆ ಸ್ವಲ್ಪ ಚಿಂತೆಗೆ, ಆತಂಕಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಂಥ ಒಂದು ಮಾತಿನ ಚಕಮಕಿ ಆಗದಂತೆ, ವಾಗ್ವಾದಗಳು ಆಗದಂತೆ, ಕಲಹಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಅದರ ಹೊರತು ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ 10-11ರಂದು. ಇನ್ನು 12-13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 12-13ರಲ್ಲಿ ಸಹ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಬುಧವಾರ, ಗುರುವಾರದಂದು ಅನೇಕ ರೀತಿಯ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಒಪ್ಪಂದಗಳನ್ನು ಮಾಡಲಿಕ್ಕೆ ಅಥವಾ ಇನ್ನೇನಾದರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳಿಕ್ಕೆ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ರೀತಿ ಆಸ್ತಿ ಸಂಬಂಧ ವಿವಾದಗಳು ಅಥವಾ ಕೌಟುಂಬಿಕವಾದ ವಿವಾದಗಳು ಅವೆಲ್ಲದರ ಬಗೆಹರಿಸಿಕೊಳ್ಳಿಕ್ಕೆ ಈಗ ಸೂಕ್ತವಾದ ಅವಕಾಶ ಇರುತ್ತೆ. ಯಾಕಂದರೆ ಸೂರ್ಯ ಅನುಗ್ರಹ ನಿಮಗೆ 13ರವರೆಗೆ ಅಂದರೆ ಇಂದಿನವರೆಗೆ 13ರವರೆಗೆ ಇರುವಂಥದ್ದು. ಹಾಗಾಗಿ 13ರ ಬಳಿಕ ಅಲ್ಲಿ ಸೂರ್ಯನ ಒಂದು ರಾಶಿ ಪರಿವರ್ತನೆ ಮೀನರಾಶಿಯಿಂದ 14ನೇ ತಾರೀಕಿಗೆ ಆತನು ಕುಂಭರಾಶಿಯಿಂದ ಮೀನರಾಶಿಗೆ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಅಂಥ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ 12-13 ಬಹಳ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇನ್ನು 14-15 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಲ್ಲಿ ನಿಮಗೆ ಯಶ, ಕೀರ್ತಿ, ಜಯ, ಲಾಭ ಸಿಗುವಂಥ ಅವಕಾಶ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಚಂದ್ರ ಅನುಗ್ರಹ, ಗುರುವಿನ ಅನುಗ್ರಹ ಜೊತೆಗೆ ಇರತಕ್ಕಂತಹ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ, ಕೇತುವಿನ ಅನುಗ್ರಹ ಸಹ ನಿಮಗೆ ಆಕಸ್ಮಿಕ ಲಾಭಗಳಿಗೆ, ವ್ಯಾಪಾರ ವೃದ್ಧಿ, ಉದ್ಯೋಗಕ್ಕೆ, ಜೊತೆಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರ ಒಂದು ಏನಾದರೂ ಗುರಿಯನ್ನು ತಲುಪಲಿಕ್ಕೆ, ಉತ್ತಮವಾದ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ಅನೇಕ ಅವಕಾಶಗಳು ಈ ದಿನ ಕಂಡುಬರಲಿವೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಮನೆಯಲ್ಲಿ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ. ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಅವಕಾಶ. ಮದುವೆ, ಮುಂಜಾತಿ ಇತ್ಯಾದಿಗಳಿಗೆ ಸಹ ನಿಮಗೆ ಸಿದ್ಧತೆಗಳು ಅಥವಾ ಅದರ ಒಂದು ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಉತ್ತಮ ದಿನಗಳು ಇರುವೆ. ಅಲ್ಲಿ ವಿಶೇಷವಾಗಿ ಪಂಚಗ್ರಹಗಳ ಮತ್ತು ಅಥವಾ ಷಡ್ಗ್ರಹಗಳ 6 ಗ್ರಹಗಳು ಒಂದು ಒಟ್ಟಿಗೆ ನಿಮಗೆ ಆಶೀರ್ವಾದ ಮಾಡೋದು. ರವಿ, ಮಂಗಳ, ಗುರು, ಶನಿ, ಕೇತುಗಳ ಜೊತೆಗೆ ಅಲ್ಲಿ ವಿಶೇಷವಾಗಿ ಈ ಚಂದ್ರನು ಸಹ ನಿಮಗೆ ಈ ದಿನಗಳಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಮಾಡಲಿದ್ದಾನೆ. ಹಾಗಾಗಿ ಆರಂಭದ 9ನೇ ತಾರೀಕು ಮತ್ತು 10ನೇ ತಾರೀಕು 11ನೇ ತಾರೀಕು ಉತ್ತಮ ಇರುತ್ತೆ. 12-13 ಸಾಮಾನ್ಯವಾಗಿ ಉತ್ತಮ ಇರುತ್ತೆ. 14-15 ಮತ್ತಷ್ಟು ಉತ್ತಮವಾದ ಫಲವನ್ನು ನಿಮಗೆ ನೀಡಲಿವೆ. ಇವೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಈ ವಾರದಲ್ಲಿ ನೀವು ಬಳಸ್ಬೋದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಇಲ್ಲಿ ಗಮನಿಸಿಕೊಳ್ಳಿ, ಇಲ್ಲಿ ಕೊಡುವಂಥ ಪ್ರತಿಯೊಂದು ಗ್ರಹಗಳು ನಿಮಗೆ ಯಾವಾಗಲೂ ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳೆಲ್ಲ ಅಪರೂಪದಲ್ಲಿ ಫಲವನ್ನು ಕೊಡಬಹುದು. ಉದಾಹರಣೆಗೆ ಗುರು ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಗುರುವಿನ ಫಲ ಬರುತ್ತೆ. ಅದೇ ರೀತಿ ಶನಿ ಮಹಾರಾಜರು 18 ವರ್ಷ, 30 ವರ್ಷ ಇತ್ಯಾದಿ ಒಂದು ಅಂತರದಲ್ಲಿ ಫಲ ಕೊಡುವಂಥವ್ರು. ಅಲ್ಲಿ ಇರತಕ್ಕಂಥ ನಿಮಗೆ ಕೇತುವಿನ ಬೆಂಬಲನೂ ಅದನ್ನು ಹಾಗೆ 18 ವರ್ಷಕ್ಕೊಮ್ಮೆ ಅಥವಾ ಕೆಲವೊಮ್ಮೆ 9 ವರ್ಷಗಳಿಗೊಮ್ಮೆ ಇತ್ಯಾದಿ ಎಲ್ಲ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅಪರೂಪಕ್ಕೆ ಒಂದು ಅನುಗ್ರಹ ಮಾಡುವಂಥ ಗ್ರಹಗಳು. ಅದರ ಜೊತೆಗೆ ಈ ಮಂಗಳನಾಗಲಿ, ರವಿ ಆಗಲಿ ಹಾಗೆ
ಮಂಗಳನು ಕೇವಲ ವರ್ಷದಲ್ಲಿ 3 ಬಾರಿ, ರವಿಯು ಕೇವಲ ವರ್ಷದಲ್ಲಿ 4 ಬಾರಿ ಆಶೀರ್ವಾದವನ್ನು ಮಾಡುವಂಥ ಗ್ರಹಗಳು. ಹಾಗಾಗಿ ಅಂಥ ಒಂದು ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹಗಳ ಬೆಂಬಲ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಈ ವಾರದಲ್ಲೂ ಇದೆ, ಮುಂದಿನ ವಾರದಲ್ಲೂ ಇರುವಂಥ ಇದೈತೆ. ಹಾಗಾದರೆ ಮಾರ್ಚ್ ಕೊನೆಯ ಒಳಗೆ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸೋದು ಒಳ್ಳೆಯದು. ಆ ಬಳಿಕ ಒಂದೊಂದೇ ಗ್ರಹಗಳು ನಿಮ್ಮಿಂದ ಬೇರೆ ದಿಕ್ಕಿಗೆ ಚಲನೆ ಆಗುತ್ತೆ. ಆ ಬೇರೆ ರಾಶಿಗೆ ಚಲನೆ ಆದಾಗ ನಿಮಗೆ ಇರತಕ್ಕಂತಹ ಬೆನಿಫಿಟ್ಗಳು ಅಲ್ಲಿ ಮುಗಿದು ಹೋಗುತ್ತೆ. ಉದಾಹರಣೆಗೆ ಶನಿ ಮಹಾರಾಜರ ಪರಿವರ್ತನೆ ಅಂದಿನಿಂದ ನಿಮಗೆ ಮಾರ್ಚ್ 29ರ ಬಳಿಕ ಶನಿ ಮಹಾರಾಜರ ಆಶೀರ್ವಾದ ನಿಂತು ಹೋಗಿ ಲಾಭ ಸ್ಥಾನದಿಂದ ಅವರು ನಿಮಗೆ ನಷ್ಟದ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಎಲ್ಲ ವಿರುದ್ಧ ಪರಿಣಾಮಗಳು ಆಗಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ಬರತಕ್ಕಂಥ ಅನೇಕ ಶುಭ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗನೆ ಸಿದ್ಧಿ ಮಾಡಿಕೊಳ್ಳುವುದೆಲ್ಲ ಒಳ್ಳೆಯದ ಅವಕಾಶ ಆಗಿರುತ್ತೆ. ಈ ವಾರದಲ್ಲಿ ನಾವು ಬಳಸುವಂಥ ಸಂಖ್ಯೆಗಳು 1, 3, 7, 8, 9 1, 3, 7, 8 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಪಂಚಗ್ರಹಗಳ ಆಶೀರ್ವಾದದಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಎಲ್ಲ ಉತ್ತಮ ಇದೆ. ಜೊತೆಗೆ ಆರ್ಥಿಕ ವಿಚಾರಕ್ಕೂ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ವೈಯಕ್ತಿಕ ವಿಚಾರ ಅಂದರೆ ಯಾವುದು ಮಾತು, ನಡವಳಿಕೆ, ಸಂಬಂಧ, ರಿಲೇಷನ್ಶಿಪ್ಪು, ಇನ್ನೊಂದು. ಆದರೆ ಹಣದ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ನೀವು ಎಲ್ಲಾದರೂ ಎಡವಿ ಬೀಳುವಂಥದ್ದು, ಅಂದರೆ ತಪ್ಪಿಗೆ ಒಳಗಾಗುವಂಥದ್ದು, ಮೋಸಕ್ಕೆ ಒಳಗಾಗುವಂಥದ್ದು, ವಂಚನೆಗೆ ಒಳಗಾಗೋದು, ಅಥವಾ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತವೆ. ಹಾಗಾಗಿ ಹಣಕಾಸಿನ ವಿಚಾರ ಎಚ್ಚರಿಸಬೇಕು. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪಾವತಿ ಪೇಮೆಂಟ್ ಮಾಡಲು 2 ಬಾರಿ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಈ ಭಾನುವಾರದಂದು. ಇನ್ನು 10, 11 ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ವಿಶೇಷವಾಗಿ ಚಂದ್ರ ಅನುಗ್ರಹ ನಿಮಗೆ ಉತ್ತಮವಾಗಿ ಬರುತ್ತದೆ. ಈ ದಿನ ನಿಮಗೆ ಸೂರ್ಯನ ಅನುಗ್ರಹವು ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸೋಮವಾರ ಮಂಗಳವಾರ ಉಪಯೋಗಿಸಿಕೊಳ್ಳಿ. ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಸರ್ಕಾರಿ ಇಲಾಖೆ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ಏನಾದರೂ ವ್ಯಾಪಾರ ವಿನಿಮಯಗಳನ್ನು ಮಾಡುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಅಥವಾ ಅಂಥ ಒಂದು ಮಾತುಕತೆ ಮೀಟಿಂಗ್ಗಳಿಗೆ ಸಹಿ ಒಪ್ಪಂದ ಅಥವಾ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಳ್ಳಿಕ್ಕೆ ಅಂತ ಬಹಳ ಉತ್ತಮವಾದ ಅವಕಾಶ 10, 11ರಲ್ಲಿ ಕಂಡುಬರುತ್ತೆ. ಅಲ್ಲಿ ಸೂರ್ಯಚಂದ್ರರ ವಿಶೇಷವಾದ ಅಪರೂಪದ ಅನುಗ್ರಹ ನಿಮಗೆ ಈ ದಿನ ಆಗಲಿದೆ. ಮನೆಯಲ್ಲಿ ಉತ್ತಮ ವಾತಾವರಣ, ವೃತ್ತಿ ಜಾಗದಲ್ಲೂ ಅನೇಕ ರೀತಿಯ ಉತ್ತಮವಾದ ಸನ್ನಿವೇಶಗಳು, ಜೊತೆಗೆ ಯಾವುದೇ ರೀತಿಯ ನಿಮಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಲವಾರು ವಿಚಾರಗಳು ಈ ದಿನ ಫಲನೆ ಆಗುವಂಥದ್ದು, ಅದರ ಫಲಗಳು ಇಂದು ನಿಮಗೆ ಸಿಗುವಂಥದ್ದು. ಹಾಗಾಗಿ ಅನೇಕ ಶುಭ ಫಲಗಳನ್ನು 10, 11ರಲ್ಲಿ ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿಗಳಿಗೆ, ಯುವಕರಿಗೂ, ಸಾಧಕರಿಗೂ ಅಪೂರ್ವವಾದ ಅವಕಾಶಗಳು ಈ ದಿನ ಬರಲಿವೆ. ಬಳಿಕ 12, 13 ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಬುಧವಾರ, ಗುರುವಾರದಲ್ಲೂ ಸಹ ನಿಮಗೆ ವಿಶೇಷವಾದ ಶುಭಫಲಗಳು ಸಿಗಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಬಂಧುಗಳಲ್ಲಿ, ಮಿತ್ರರಲ್ಲಿ ಈ ದಿನ ಮಾತಿನ ವಿಚಾರವಾಗಿ ಸ್ವಲ್ಪ ಕಲಹಗಳು ಬರ್ಬೋದು, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರದ ಒಂದು ಮಾತು ಅದು ದೊಡ್ಡ ಕಲಹವಾಗಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಪರಿವರ್ತನೆ ಆಗ್ಬೋದು. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಎಚ್ಚರಬೇಕು. ಇನ್ನು ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನ ಅಭಿಪ್ರಾಯ ಬರ್ಬೋದು. ಹಿರಿಯ ವ್ಯಕ್ತಿಗಳನ್ನ ಮನೆಯ ಹಿರಿಯರಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲೇ ಸೀನಿಯರ್ಗಳಿರ್ಬೋದು. ಹಾಗೆ ಹಿರಿಯ ವ್ಯಕ್ತಿಗಳಲ್ಲಿ ಇಂಥ ಒಂದು ಏನಾದರೂ ಭಿನ್ನ ಅಭಿಪ್ರಾಯಗಳು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಮಾತು, ನಡವಳಿಕೆ ಬಗ್ಗೆ ಎಚ್ಚರ, ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ಈ 12, 13 ನಿಮಗೆ ವ್ಯಾಪಾರಕ್ಕೆ, ಉದ್ಯೋಗಕ್ಕೆ ಅಥವಾ ಹಣಕಾಸಿನ ವಿಚಾರಕ್ಕೆ, ಶಿಕ್ಷಣಕ್ಕೆ ಎಲ್ಲ ಉತ್ತಮವಾದ ಫಲವನ್ನು ಕೊಡಲೇ ಇದೆ. ಇನ್ನು 14, 15 ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಈ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ. ಹಣಕಾಸಿನ ವಿಚಾರ ಆಗಬೇಕು, ಮಾತಿನ ವಿಚಾರ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಅದು ಸುಸ್ತಾಗುವಂಥದ್ದು, ತಲೆನೋವು, ಬೆನ್ನೋವು ಇತ್ಯಾದಿಗಳು ಬರುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಮಾತಿನ ಅವಮಾನಕರವಾದ ಘಟನೆಗಳು, ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಒಂದು ನೀವು ಮಾತಿನ ಚಕಮಕಿಯಾಗಿ ಅವರಿಂದ ನಿಮಗೆ ಅವಮಾನ ಆಗೋದು, ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ನಿಂದನೆ ಮಾಡುವಂಥದ್ದು ಮುಂತಾದ ಘಟನೆಗಳು ಜರಗಬಹುದಾಗಿದೆ. ಆ ಬಗ್ಗೆ ಎಚ್ಚರ. ಜೊತೆಗೆ ಯಾವುದೇ ಸರ್ಕಾರ ಇಲಾಖೆಯಿಂದ ನಿಮಗೆ ನೋಟಿಸ್ ಬರೋದಾಗಲಿ, ಅಥವಾ ಸರ್ಕಾರದ ಯಾವುದೇ ಒಂದು ದಂಡನೆಗಳನ್ನು, ಪೆನಾಲ್ಟಿಗಳನ್ನು ನೀವು ಪಾವತಿ ಮಾಡುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ಕಾನೂನು ಭಂಗಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥ ವಿಚಾರಗಳಿಗೆ ಕೈ ಹಾಕಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬಹಳ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ 14, 15ರಲ್ಲಿ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ದಿನಗಳು ಅನುಕೂಲಕರವಾಗಿವೆ. ಆರಂಭದ 9 ಮತ್ತು ಕೊನೆಯ 14, 15ರಲ್ಲಿ ಸ್ವಲ್ಪ ಮಿಶ್ರ ಫಲ ಬಿಟ್ಟರೆ 10, 11, 12, 13 ಮಧ್ಯದ 4 ದಿನಗಳು ಅನೇಕ ರೀತಿಯ ಶುಭಫಲಗಳಿಗೆ ಸಾಕ್ಷಿಯಾಗಲಿವೆ. ಹಣಕಾಸಿನ ಅರಿವು ಉತ್ತಮ. ವ್ಯಾಪಾರ, ವೃತ್ತಿ, ಉದ್ಯಮ ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದವುಗಳು ಈ ವಾರ ಪೂರ್ತಿ ನಿಮಗೆ ರವಿ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ರವಿ ಅನುಗ್ರಹ, ಬುಧ ಅನುಗ್ರಹ, ರಾಹುವಿನ ಬೆಂಬಲ ಇರುವಂಥದ್ದು. ಹಾಗಾಗಿ 4 ಗ್ರಹಗಳ ವಿಶೇಷವಾದ ಉಪಯೋಗಗಳು ನಿಮಗೆ ಈ ವಾರದಲ್ಲಿ ಸಿಗಲಿವೆ. ಚಂದ್ರನು ನಿಮಗೆ ವಿಶೇಷವಾಗಿ ಆಶೀರ್ವಾದ ಮಾಡಲಿದ್ದಾನೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ನೀವು ಬಳಸಬಹುದಾಗಿದೆ. ಸಂಖ್ಯೆಗಳು 1, 2, 4, 5 1, 2, 4, 5 ಎಂಬಂತಹ ಸಂಖ್ಯೆಗಳನ್ನ
ಬಳಸ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ವಾರ ಪೂರ್ತಿ ನಿಮಗೆ ರವಿ ಅನುಗ್ರಹ ಇರುತ್ತೆ, ಜೊತೆಗೆ ಈ ಮಾಸ ಪೂರ್ತಿ ರವಿ ಅನುಗ್ರಹ ಇರುವಂಥ ಏಕೈಕ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳು, ವೃತ್ತಿಗೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಮುಖ ಹೆಜ್ಜೆಗಳು, ವೃತ್ತಿ ಬದಲಾವಣೆ ಅಥವಾ ಇನ್ನೂ ಹೆಚ್ಚಿನ ಒಂದು ಬಡ್ತಿಗಾಗಿ ಪ್ರಯತ್ನ ಪಡುತ್ತದೆ. ಸರ್ಕಾರದ ಅಥವಾ ರಾಜಕೀಯ ಮೂಲದ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಏನಾದರೂ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡೋದು ಮುಂತಾದ ವಿಚಾರಗಳಿಗೆ ಈ ವಾರ ಪೂರ್ತಿ ಅತ್ಯುತ್ತಮವಾದ ಅವಕಾಶವಿರುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮ. ಭಾನುವಾರ ಅನೇಕ ರೀತಿಯ ಸೌಭಾಗ್ಯಗಳು, ಅದೃಷ್ಟಗಳು ಒಲಿಯಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ವ್ಯಾಪಾರ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಪ್ರತಿಫಲಗಳು ಬರುವಂಥದ್ದು. ಜೊತೆಗೆ ಕೃಷಿ ಚಟುವಟಿಕೆ ಮಾಡೋರು, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಸಹ ಅನೇಕ ರೀತಿಯ ಉತ್ತಮವಾದ ಫಲಗಳು ಬರಲಿವೆ. ಸರ್ಕಾರ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ನಿಮಗೆ ಈ ದಿನ ಅಂದರೆ ಭಾನುವಾರದಂದು ಹೆಚ್ಚಿನ ಒಂದು ಮುನ್ನಡೆಗಳು ಸಿಗಲಿವೆ. ಆ ಬಳಿಕ ಬರುವಂಥ ಸೋಮವಾರ ಮಂಗಳವಾರ ಸಾಮಾನ್ಯ ದಿನವಾಗಿರುತ್ತೆ. ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ನಷ್ಟಕ್ಕೆ ಒಳಗಾಗೋದಲ್ಲಿ ಮೋಸ ವಂಚನೆಗೆ ಒಳಗಾಗುವ ಸಾಧ್ಯತೆ ಬರ್ಬೋದು. ಜೊತೆಗೆ ಆರ್ಥಿಕವಾಗಿ ಕೆಲವೊಂದು ಹಿನ್ನಡೆ ಅಂದರೆ ಬರಬೇಕಾದ ಹಣಗಳು ಬಾರದಿರುವಂಥದ್ದು ಅಥವಾ ಆರ್ಥಿಕ ನಿಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ವಿಳಂಬಗಳು ಆಗುವಂಥದ್ದು ಬರ್ತದೆ. ಅದೇ ರೀತಿ ಈ ವೈಯಕ್ತಿಕ ವಿಚಾರದಲ್ಲೂ ಸಹ ನಿಮಗೆ ಕೆಲವೊಬ್ಬರಲ್ಲಿ ಮಾತಿನ ಚಕಮಕಿ, ಕಲಹ ಅಥವಾ ನಿಮ್ಮ ಮೇಲೆ ಏನಾದರೂ ವಿರುದ್ಧ ಆರೋಪಗಳು ಬರುವಂಥ ಸಾಧ್ಯತೆ ಮನೆಯಲ್ಲೂ ಬರ್ಬೋದು, ವೃತ್ತಿ ಜಾಗದಲ್ಲೂ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ ಈ ಒಂದು 10-11ರಲ್ಲಿ. ಆ ಬಳಿಕ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. 12-13ರಲ್ಲಿ ವಿಶೇಷವಾಗಿ ಗುರುವಾರ ಶುಕ್ರವಾರದಂದು ನಿಮಗೆ ಬುಧವಾರ ಗುರುವಾರದಂದು ವಿಶೇಷವಾದ ಶುಭ ಫಲಗಳು 12-13ರಲ್ಲಿ ಬರಲಿದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಉತ್ತಮವಾದ ಪುರಸ್ಕಾರಗಳು, ಬಹುಮಾನಗಳು ಬರ್ಬೋದು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹ ಹೆಚ್ಚಿನ ಒಂದು ನಿಮಗೆ ಅಂಕಗಳು ಬರೋದಾಗಲಿ, ಅಂದುಕೊಂಡಂಥ ಒಂದು ಸ್ಪರ್ಧಾತ್ಮಕದ ಸ್ಥಾನಗಳು ನಿಮಗೆ ಸಿಗುವಂಥದ್ದಾಗಲಿ, ರ್ಯಾಂಕಿಂಗ್ಗಳು ಸಿಗುವಂಥದ್ದು ಅವಕಾಶ ಈ ದಿನ ಇರುತ್ತೆ. ಇನ್ನು 14-15 ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸಾಮಾನ್ಯ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಜೊತೆಗೆ ಮಾತಿನ ವಿಚಾರ, ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರ. ಜೊತೆಗೆ ಈ ದಿನ ಕಲಹ ಅಥವಾ ವಾಗ್ವಾದಗಳು ಮನೆಯ ಸದಸ್ಯರಲ್ಲಾಗುತ್ತೆ. ಜೊತೆಗೆ ನಿಮ್ಮ ಮಿತ್ರರಲ್ಲೂ ಆಗ್ಬೋದು, ಬಂಧುಗಳಲ್ಲೂ ಆಗ್ಬೋದು. ಪ್ರಯಾಣ ಕಾಲದಲ್ಲಿ ಅಪರಿಚಿತರ ಜೊತೆ ಆಗ್ಬೋದು. ಹಾಗೆ ಎಲ್ಲೂ ಹಾಗೆ ನೀವು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಗಮನಿಸಬೇಕು, ತಾಳ್ಮೆಯನ್ನು ವಹಿಸಬೇಕು. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅಲ್ಲಿ ವಿನಾಕಾರಣ ಜಗಳ ಮಾಡೋದಲ್ಲಿ, ವಾಗ್ವಾದ ಕಲಹ ಮಾಡೋದ್ರಲ್ಲಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಅದರ ಹೊರತು ಹಣಕಾಸು, ಆರ್ಥಿಕತೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳು, ವ್ಯತ್ಯಾಸಗಳೇನೂ ಇಲ್ಲ. ಒಟ್ಟಿನಲ್ಲಿ ಈ ವಾರದಲ್ಲಿ ನಮಗೆ ವಿಶೇಷವಾಗಿ ಆರಂಭದ 9ನೇ ತಾರೀಕು ಭಾನುವಾರದಂದು, ಜೊತೆಗೆ ಮಧ್ಯದಲ್ಲಿ ಬರುವಂಥ ಈ ಬುಧವಾರ ಗುರುವಾರದಂದು ಅತಿ ಉತ್ತಮವಾದ ಫಲಗಳು ಚಂದ್ರನು ಅನುಗ್ರಹ ಮಾಡಿಕೊಳ್ಳಲಿದ್ದಾನೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಇದೆ ಹೊರತು ಹೆಚ್ಚಿನೇನು ಆತಂಕ ಭಯಪಡುವಂಥ ಘಟನೆಗಳಿಲ್ಲ. ಜೊತೆಗೆ ಇದೇ ವಾರದಲ್ಲಿ ನಿಮಗೆ 14ರಿಂದ ರವಿಯ ವಿಶೇಷವಾದ ಅನುಗ್ರಹ ಆರಂಭ ಆಗುತ್ತೆ. ಅಂದರೆ ಸೂರ್ಯ ಭಗವಂತರು ಅಲ್ಲಿ ಮೀನರಾಶಿಗೆ ಪ್ರವೇಶಿಸುವ ಕಾರಣ ನಿಮಗೆ ಅಲ್ಲಿ ಅಂದಿನಿಂದ 1 ತಿಂಗಳವರೆಗೆ ಕರ್ಮಸ್ಥಾನದಲ್ಲಿ ಸೂರ್ಯನ ವಿಶೇಷವಾದ ಅನುಗ್ರಹ ಅಪರೂಪಕ್ಕೆ ಸಿಗುವಂಥ ಇವೆಲ್ಲ ಯೋಗಗಳು. ಹಾಗಾಗಿ ಅಪರೂಪಕ್ಕೆ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಈ 14ರಿಂದ ಆರಂಭ ಆಗುತ್ತೆ. ಅದನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ 1 ತಿಂಗಳವರೆಗೆ ನೀವು ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅದು ಇನ್ನಿತರ ಯಾವುದೇ ಕೌಟುಂಬಿಕವಾದ ವಿವಾದಗಳನ್ನು ಪರಿಹಾರ ಮಾಡೋದು ಮುಂತಾದವುಗಳಿಗೆ ಈ ಕಾಲನ್ನು ಸದುಪಯೋಗ ಪಡಿಸಿಕೊಳ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಳೋದು. ಜೊತೆಗೆ ಆರೆಂಜ್ ಅಥವಾ ಗ್ರೀನ್ ಬಣ್ಣವನ್ನು 14ರಿಂದ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 4 ಮತ್ತು 5 ಸಂಖ್ಯೆ ವಾರ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 1 14 ಬಳಿಕ 14ರಿಂದ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಆಗುವಂಥ ಒಂದು ಶುಭ ಲಕ್ಷಣಗಳಿವೆ, ಶುಭ ವಾರ್ತೆಗಳಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಪ್ರಮುಖವಾದ ಬದಲಾವಣೆಗಳು ಕಂಡುಬರಲಿವೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರಿನ ದಿನ ಆಗಿರುತ್ತೆ. ಇಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಭಾನುವಾರ ಆರಂಭದ ದಿನ 9ನೇ ತಾರೀಕು ಭಾನುವಾರದಂದು ಜರುಗಬಹುದಾಗಿದೆ. ಅಲ್ಲಿ ನಿಮ್ಮ ವಿರುದ್ಧವಾದ ಮಾತುಕತೆಗಳು, ನಿಮ್ಮ ವಿರುದ್ಧವಾದ ಕಲಹಗಳು ಜರುಗಬಹುದು. ಮನೆಯಲ್ಲಿಯೂ ಸಹ ಹಾಗೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ರೇಗುವಂಥ ಒಂದು ಅವಕಾಶ. ಜೊತೆಗೆ ಯಾವುದೇ ಒಂದು ವಿಚಾರದ ಒಂದು ಹಳೆಯ ವಿವಾದಗಳು ಈಗ ಮತ್ತೆ ಅದರ ಮಾತುಗಳು ಮತ್ತೆ ಬಂದು ಅದು ಮತ್ತೆ ಈಗ ಪುನಃ ದೊಡ್ಡ ವಿವಾದ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯಿಂದ ಮನಸ್ಸಿಗೆ ಒಂದು ಆತಂಕ, ಭಯ ಆಗುವಂಥದ್ದು, ಚಿಂತೆ ಆಗುವಂಥ ಘಟನೆಗಳು ಜరుగుತ್ತವೆ. ಮನಸ್ಸಲ್ಲಿ ಸ್ವಲ್ಪ ಅಶಾಂತಿ ಕಾಡುತ್ತೆ, ವೈರತ್ವಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಮನೋನಿಯಂತ್ರಣ ಮತ್ತು ಮಾತನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಭಾನುವಾರದಂದು. ಹಣಕಾಸು, ಆರೋಗ್ಯಕ್ಕೇನು ಸಮಸ್ಯೆಗಳಿಲ್ಲ. ಆ ಬಳಿಕ 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನ ಅನುಗ್ರಹದಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ವಿದ್ಯಾರ್ಥಿ ಅಥವಾ ಯುವಕರಿಗೆ ಅವರ ಒಂದು ಇಷ್ಟಾರ್ಥಗಳು ಕೈಗೂಡುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಅಥವಾ ಇನ್ನಿತರ ಏನಾದರೂ ಆರಂಭಗಳನ್ನು ಮಾಡೋಕ್ಕೆ ಓಡಾಡ್ತಿದ್ರೆ ಅಂಥ ಆರಂಭಗಳನ್ನು ಮಾಡಲಿಕ್ಕೆ ಉತ್ತಮ ವ್ಯಕ್ತಿಗಳ ಸಹಾಯಗಳು ಸಿಗುವಂಥದ್ದು. ಧರ್ಮ ಕಾರ್ಯ ಅಥವಾ ಬೇರೆ ರೀತಿಯ ದೇವತಾ ಕಾರ್ಯಗಳನ್ನು ಮಾಡುವಂಥ ಅವಕಾಶ. ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಅವಕಾಶ. ಈ ರೀತಿ
ಅನೇಕ ಉತ್ತಮ ಫಲಗಳು 10, 11ರಲ್ಲಿ ನಿಮಗೆ ವ್ಯಕ್ತವಾಗುತ್ತದೆ. ಸೋಮವಾರ, ಮಂಗಳವಾರ ಅನೇಕ ಶುಭ ಫಲಗಳು, ಅನೇಕ ಶುಭ ವಾರ್ತೆಗಳು ನಿಮಗೆ ಬರಲಿವೆ. ಇನ್ನು 12, 13 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಸಾಮಾನ್ಯ ಫಲವಾಗಿ ನಿಮಗೆ ಕೆಲವೊಂದು ನಷ್ಟ ಕಷ್ಟಗಳಿಗೆ ಒಳಗಾಗುವ ಸಾಧ್ಯತೆ, ಹಣಕಾಸಿಗೆ ಸಂಬಂಧಪಟ್ಟು ಆಕಸ್ಮಿಕ ನಷ್ಟ ಆಗ್ಬೋದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಬೋದು, ಅಥವಾ ಯಾವುದೇ ರೀತಿಯ ಬೇರೆ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗತ್ತೆ. ಹಾಗೆಯೇ ಈ ಒಂದು 12, 13ರಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಅಂದರೆ ಮಾತಿನ ವಿಚಾರವಾಗಿ ಅಲ್ಲದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಬೋದು. ಆ ಬಗ್ಗೆ ಸ್ವಲ್ಪ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಅಗತ್ಯ ಇರುತ್ತೆ. ಇನ್ನು 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ಪ್ರಸಿದ್ಧ ಯಾತ್ರಾಗಳ ಸ್ಥಳಗಳ ಸಂದರ್ಶನ, ಪ್ರವಾಸಿ ಕ್ಷೇತ್ರದಲ್ಲಿ ಉತ್ತಮವಾದ ದಿನಗಳನ್ನು ಕಳೆಯುವಂಥ ಅವಕಾಶ, ಅನೇಕ ರೀತಿಯ ವಿವಿಧ ರೀತಿಯ ನಿಮ್ಮ ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ 14, 15ರಲ್ಲಿ ಶುಕ್ರವಾರ, ಶನಿವಾರದಂದು ಸಿದ್ಧಿಯಾಗಲಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳೋದು. ಒಟ್ಟಿನಲ್ಲಿ 10, 11 ಮತ್ತು 14, 15 ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ಶುಭ ದಿನಗಳು. ಇದನ್ನು ಸದುಪಯೋಗಪಡಿಸಿಕೊಳ್ಳೋದು. ಇನ್ನು ಈ ವಾರ ಪೂರ್ತಿ ನಿಮಗೆ ಗುರುವಿನ ಬೆಂಬಲ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ, ಕೇತುವಿನ ವಿಶೇಷವಾದ ರಕ್ಷಣೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳಿಗೆ ಸಹ ಗುರುವಿನ ಒಂದು ಆಶೀರ್ವಾದ ಇರೋ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳಿರ್ಬೋದು, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ, ಮದುವೆಗೆ ಅಥವಾ ಇನ್ನಿತರ ಶುಭ ಸಮಾರಂಭಗಳಿಗೆ ಮಾತುಕತೆಗಳು ಅಥವಾ ಮದುವೆಗೆ ದಿನಾಂಕಗಳನ್ನು ಗೊತ್ತುಪಡಿಸುವಂಥ ಮುಂತಾದಕ್ಕೆ ಅನೇಕ ರೀತಿಯ ಉತ್ತಮ ಫಲಗಳು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 7, 2, 3, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಉತ್ತಮವಾಗಿ ಆರಂಭ ಆಗ್ತಾಯಿದೆ. ಆರಂಭದ ದಿನ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭಸ್ಥಾನದ ಚಂದ್ರನ ವಿಶೇಷವಾದ ಲಾಭಗಳು, ಆಕಸ್ಮಿಕ ಧನಲಾಭ ಆಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಧನದ ಆಗಮ, ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಹಣಗಳೆಲ್ಲ ಬಂದು ಕೈ ಸೇರ್ಬೋದು. ಇನ್ನು ಕೈಗಾರಿಕೆ, ಕೃಷಿ ಚಟುವಟಿಕೆ, ವ್ಯಾಪಾರ ಉದ್ಯಮ ನಡೆಸುವವರಿಗೆ ಸಹ ಅವರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಪ್ರತಿಫಲಗಳು, ಅವರ ಉತ್ಪನ್ನಗಳಿಗೆ ಬೆಲೆ ಏರಿಕೆ ಅಥವಾ ಇನ್ನಿತರ ಕಾರಣಗಳಿಂದ ಅವರಿಗೆ ಉತ್ತಮವಾದ ಆದಾಯ ಬರುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಬೋದು. ಸಾಲಗಳನ್ನು ತೀರಿಸಿ ನಿಮಗೆ ಹಳೆಯ ಬಾಕಿ ಎಲ್ಲ ತೀರಿಸುವಂಥ ಅವಕಾಶಗಳು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಆರ್ಥಿಕವಾಗಿ ನೆಮ್ಮದಿಯನ್ನು ಕೊಡುವಂಥ ದಿನಗಳು. ಅಲ್ಲದೆ ಯಾವುದೇ ರೀತಿಯ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಲಿಕ್ಕೆ ಅಥವಾ ವ್ಯಾಪಾರಗಳು ವೃದ್ಧಿಯಾಗಲಿಕ್ಕೆ ಅನೇಕ ರೀತಿಯ ಉತ್ತಮ ಫಲಗಳು ಈ ದಿನ ಸಿದ್ಧಿ ಆಗಲಿವೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಅನೇಕ ರೀತಿಯ ಶುಭ ವಾರ್ತೆಗಳನ್ನು, ಮನೆಯಲ್ಲಿ ಶುಭ ಶಕುನಗಳು ಆಗುವಂಥ ಸನ್ನಿವೇಶ 9ರಂದು ಕಂಡುಬರುತ್ತೆ. 10, 11 ಸಾಮಾನ್ಯ ದಿನ. 10, 11 ಸೋಮವಾರ, ಮಂಗಳವಾರ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಏರುಪೇರಿನ ಘಟನೆಗಳು, ಆಕಸ್ಮಿಕವಾಗಿ ಖರ್ಚುಗಳು ಬರುವಂಥದ್ದು, ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಂತಹ ಕೆಲವು ವಿಚಾರಗಳು ಕೆಲವೊಮ್ಮೆ ನಿಮಗೆ ಮನಸ್ಸಿಗೆ ಆತಂಕವನ್ನು, ಭಯವನ್ನು ತಂದುಕೊಡುವಂಥದ್ದು, ಅಥವಾ ಯಾವುದೇ ರೀತಿಯ ಕಾನೂನು ಕಾಯ್ದೆ ಯಾವುದಾದ್ರೂ ನಿಮಗೆ ಕೊಂಡಿಗಳು, ಅಂದರೆ ಅದರಿಂದ ನಿಮಗೆ ನೋಟಿಸ್ ಬರೋದಾಗಲಿ, ಪೆನಾಲ್ಟಿ ದಂಡಗಳು ಬರೋದಾಗಲಿ ಸರ್ಕಾರ ಇಲಾಖೆಯಿಂದ ಬರ್ಬೋದಾಗಿದೆ. ಹಾಗಾಗಿ 10, 11ರಲ್ಲಿ ಸ್ವಲ್ಪ ಮನೋನಿಯಂತ್ರಣ ಜೊತೆಗೆ ನಿಮ್ಮ ನಡವಳಿಕೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಯಾವುದೇ ರೀತಿಯ ನೀವು ಅನೈತಿಕ ವಿಚಾರಕ್ಕೆ, ಅನ್ಯಾಯದ ಅಕ್ರಮದ ವಿಚಾರಕ್ಕೆ ಇಳಿದರೆ ಅಲ್ಲಿ ನಿಮ್ಮ ವಿರುದ್ಧ ಕ್ರಮಗಳು ಅಥವಾ ಕಾನೂನಿನ ಕೊಂಡಿಗಳು ನಿಮಗೆ ಸಿಲುಕುವಂತಹ ಸಾಧ್ಯತೆ ಇರುತ್ತೆ. 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಲಾಭ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಶುಭ ವಾರ್ತೆಗಳು, ಅಥವಾ ಯಾವುದಾದ್ರೂ ಯುವಕರು, ಸಾಧಕರು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಸಿಲೆಕ್ಷನ್ ಆಗುವಂಥ ಒಂದು ಲೆಟರ್ಗಳು ಬರುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂತಹ ಘಟನೆಗಳು 12, 13ರಲ್ಲಿ ಜರಗಲಿವೆ ಬುಧವಾರ, ಗುರುವಾರದಂದು. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಹಣಕಾಸಿಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಹೊರತು ಇತರ ವಿಚಾರಗಳಿಗೆ, ಉದ್ಯೋಗಕ್ಕೆ, ವೃತ್ತಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮವಾದ ಅವಕಾಶಗಳಿವೆ. ಹಣಕಾಸಿನ ಒಂದು ಯಾವುದಾದ್ರು ಪೇಮೆಂಟ್ ಪಾವತಿ ಮಾಡೋದು ಮುನ್ನೆಚ್ಚರಿಕೆ ಹೆಜ್ಜಬೇಕು. ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗಿ ನೀವು ತಪ್ಪು ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಈ ರೀತಿ ಸಾಧ್ಯತೆ ಇರುತ್ತೆ. ಈಗ ಆನ್ಲೈನ್ ವಂಚನೆ ಅನ್ನೋದು ಬಹಳ ಒಂದು ವ್ಯಾಪಕವಾಗಿದೆ. ಅಂತಹ ವಿಚಾರಗಳಿಗೂ ಸಹ 14ರಿಂದ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೆಚ್ಚಿನೇನು ತೊಂದರೆಗಳು ಅಥವಾ ಆತಂಕಗಳು, ಭಯಗಳಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ವೈಯಕ್ತಿಕವಾಗಿಯೂ ಅಥವಾ ಮಾತು ಜಗಳದ ವಿಚಾರಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಚಂದ್ರನ ಅನುಗ್ರಹದಿಂದ, ನಿಮಗೆ ಲಾಭಸ್ಥಾನದ ಚಂದ್ರನು ಜೊತೆಗೆ ನಿಮ್ಮ ಜನ್ಮದಲ್ಲಿ ಬಂದ ಚಂದ್ರನ ಅನುಗ್ರಹದಿಂದ ಸಿಗಲಿದೆ. ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬುಧಾನುಗ್ರಹ ಜೊತೆಗೆ ಮಂಗಳನ ಅಪರೂಪವಾದ ಅನುಗ್ರಹ ನಿಮಗೆ ವಾರಪೂರ್ತಿ ಇರಲಿದೆ. ವಾರಪೂರ್ತಿ ಮಂಗಳ ಮತ್ತು ಬುಧರ ವಿಶೇಷವಾದ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಇನ್ನಿತರ ವಾಹನ ಕೊಳ್ಳುವಂಥದ್ದು, ಯಂತ್ರಗಳನ್ನು ಕೊಳ್ಳುವಂಥದ್ದು, ಅದಕ್ಕೆ ನಿಮಗೆ ಮಂಗಳನ ವಿಶೇಷವಾದ ಅನುಗ್ರಹ ಇರುತ್ತೆ. ಅಪರೂಪಕ್ಕೆ ಸಿರುವಂಥ ಮಂಗಳ ಮತ್ತು ಬುಧರ ಆಶೀರ್ವಾದನ ಈ ವಾರ ಪೂರ್ತಿ ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ,
ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ವಾರಪೂರ್ತಿ ಬಳಸುವಂಥದ್ದು. ಅಂದರೆ ವಾರಪೂರ್ತಿ ನಿಮಗೆ ಬುಧ ಮತ್ತು ಮಂಗಳವಾರ ವಿಶೇಷವಾದ ಆಶೀರ್ವಾದ ಇರುತ್ತೆ. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು 5ರಂದು ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು 9, 12 ಮತ್ತು 13ರಂದು ವಿಶೇಷವಾಗಿ ಚಂದ್ರ ಅನುಗ್ರಹವಂಥ 3 ದಿನಗಳಲ್ಲಿ ಬಳಸ್ಬೋದು. ಹಾಗಾಗಿ ಎಲ್ಲ ಈ ಸಿಂಹರಾಶಿಯವರಿಗೆ ವಿಶೇಷವಾದ ಮಂಗಳ ಮತ್ತು ಬುಧರ ಆಶೀರ್ವಾದದಿಂದ ಶುಭ ಫಲಗಳು ಸಿದ್ಧಿಯಾಗಲಿ. ಈ ವಾರ ನಿಮಗೆ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಉತ್ತಮವಾಗಿ ಆರಂಭ ಬರ್ತಾಯಿದೆ. ಭಾನುವಾರ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆದೆ. ವಿಶೇಷವಾಗಿ ಕೌಟುಂಬಿಕವಾದ ವಿವಾದಗಳಿದ್ದರೆ ಅದು ಬಗೆಹರಿಯುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಮನೆಯಲ್ಲಿ ಸಾಮರಸ್ಯ ಬಿಡುವಂಥದ್ದು. ಜೊತೆಗೆ ಮನೆ ಮಂದಿ ಎಲ್ಲ ಒಟ್ಟಾಗಿ ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ ಅಥವಾ ದೇವಾಲಯಗಳಿಗೆ ಪ್ರವಾಸ ಇತ್ಯಾದಿ ಹೋಗುವಂಥ ಅವಕಾಶಗಳು ಈ ಭಾನುವಾರದಂದು ಬರುವಂಥ ಸಾಧ್ಯತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ರಂಗದಲ್ಲೂ ಸಹ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಬಳಿಕ ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 10, 11ರಲ್ಲಿ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನ ವಿಶೇಷವಾದ ಕೃಪೆ ನಿಮಗೆ ಇರುವ ಕಾರಣ ಆಕಸ್ಮಿಕ ಧನಲಾಭ ಯೋಗ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಉತ್ತಮವಾದ ಅವಕಾಶಗಳು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲಗಳನ್ನು ಕಳೆಯುವಂಥ ಅವಕಾಶ. ಇನ್ನು ಯಾರೋ ಮದುವೆ ಅಥವಾ ಇನ್ನಿತರ ಯಾವುದೇ ರೀತಿಯ ಜೀವನದ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಓಡಾಡ್ತಿದ್ರೆ ಅಂಥವರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಮನೆ ಕೊಳ್ಳಬೇಕು ಅವರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ. ಈ ರೀತಿ ನಿಮ್ಮ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಇಂದು ಚಾಲನೆ ಸಿಗಲಿದೆ. 10, 11ರಂದು ವಿಶೇಷವಾದ ಉತ್ತಮ ಫಲಗಳು ನಿಮಗೆ ಸೋಮವಾರ, ಮಂಗಳವಾರದಂದು ಸಿದ್ಧಿಯಾಗಲಿವೆ. ಹಾಗೆಯೇ ಸ್ವಂತವಾದ ಉದ್ಯಮ ವ್ಯಾಪಾರ ನಡೆಸುವವರಿಗೆ ಅವರ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಥವಾ ಅದರಲ್ಲಿ ಏನಾದರೂ ಹೊಸ ಯಂತ್ರ ಉಪಕರಣ ಖರೀದಿ ಮಾಡಲಿಕ್ಕೆ ಅಲ್ಲಿ ಏನಾದರೂ ನಿಮಗೆ ವಿಶೇಷವಾದ ಯೋಜನೆಗಳ ಲಾಭ ಪಡೆಯಲಿಕ್ಕೆ ಅಂಥ ಅವಕಾಶಗಳು ಸಿಗಲಿವೆ. ಹಾಗಾಗಿ 10, 11 ನಿಮಗೆ ಅನೇಕ ರೀತಿಯಲ್ಲಿ ಸಹಾಯಕವಾಗಿರುತ್ತೆ. ವೈಯಕ್ತಿಕವಾಗಿಯೂ, ಆರೋಗ್ಯ ವಿಚಾರವಾಗಿಯೂ, ಜೊತೆಗೆ ಹಣಕಾಸಿನ ವಿಚಾರವಾಗಿಯೂ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಕೌಟುಂಬಿಕವಾದ ಬಾಂಧವ್ಯ ಸಹ ಈ ದಿನ ಬಹಳ ಉತ್ತಮವಾಗಿ ಇರುವಂಥ ಅವಕಾಶ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಗುರುವಿನ ಅನುಗ್ರಹ ಆಗ್ಬೋದು ಅಥವಾ ಶನಿ ಮಹಾರಾಜರ ವಿಶೇಷವಾದ ಆಶೀರ್ವಾದ ಆಗಲಿ, ಅದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ಯಾಕಂದರೆ ಶನಿ ಮಹಾರಾಜರ ಆಶೀರ್ವಾದ ಈ ತಿಂಗಳಲ್ಲಿ ಕೊನೆಗೊಳ್ಳುತ್ತೆ. ನಿಮಗೆ ಮಾರ್ಚ್ ತಿಂಗಳ 29ರ ಬಳಿಕ ಶನಿ ಮಹಾರಾಜರ ರಾಶಿ ಪರಿವರ್ತನೆಯಿಂದ ಶನಿ ಮಹಾರಾಜರ ಕೃಪೆ ನಿಮಗೆ ಇರೋದಿಲ್ಲ. ಗುರುಬಲ ಅಂತೂ ಮೇ 15ರವರೆಗೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅಂಥ ಅಪರೂಪಕ್ಕೆ ಸಿಗುವಂಥ 2 ಗ್ರಹಗಳ ಆಶೀರ್ವಾದ ಇರುತ್ತೆ. ಸೂರ್ಯನ ವಿಶೇಷವಾದ ಬೆಂಬಲ ನಿಮಗೆ ಅಲ್ಲಿ ಈ 13ನೇ ತಾರೀಕುವರೆಗೂ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 12, 13 ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳು ಬರ್ಬೋದಾಗಿದೆ. ಕೆಲವೊಂದು ವಿಚಾರಕ್ಕೆ ಮಾತಿನ ಚಕವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುಗಳು, ಕೆಲವರಿಗೆ ತಲೆನೋವು, ಶೀತ, ನೆಗಡಿ ಇತ್ಯಾದಿಗಳು ಕಾಣ್ಬೋದಾಗಿದೆ. ಹಾಗೆ ಆರೋಗ್ಯದ ಬಗ್ಗೆ ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಹೊರತು ಯಾವುದೇ ರೀತಿಯ ಆತಂಕ ಪಡುವಂಥ ಘಟನೆಗಳಿಲ್ಲ. ಸಾಮಾನ್ಯವಾಗಿ ಈ ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರ, ಉದ್ಯೋಗ ವಿಚಾರ ಎಲ್ಲ ಉತ್ತಮವಾಗಿ ಇರುತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು 14, 15 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನಿಂದ ಅನೇಕ ರೀತಿಯ ಉತ್ತಮ ಕೊಡುಗೆಗಳು, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ಒಪ್ಪಂದಗಳು, ಜೊತೆಗೆ ಈ ಏನಾದರೂ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಇನ್ನಿತರ ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶಗಳು ಈ ದಿನ ಒದಗಿ ಬರ್ಬೋದಾಗಿದೆ. ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಇನ್ನಷ್ಟು ವೃದ್ಧಿಯಾಗಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಶುಕ್ರವಾರ, ಶನಿವಾರ ಸಹ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅನೇಕ ಶುಭ ಘಟನೆಗಳು ಜರುಗಲಿವೆ. ಆರಂಭದ 9, 10, 11 ಆ ಬಳಿಕ 14, 15 ವಿಶೇಷವಾಗಿ ಚಂದ್ರನು ನಿಮಗೆ ಅನುಗ್ರಹ ಇರುತ್ತೆ. ವಾರಪೂರ್ತಿ ಗುರುವಿನ ಬೆಂಬಲ ಇರುವಂಥದ್ದು, ವಾರಪೂರ್ತಿ ಶನಿ ಮಹಾರಾಜನ ಅನುಗ್ರಹ ಇರುವಂಥದ್ದು, ಹಾಗಾಗಿ ಸೂರ್ಯನು ಸಹ ವಾರಪೂರ್ತಿ ನಿಮಗೆ ಅನುಕೂಲವಾಗಿ ಇರುವಂಥದ್ದು. ಇವೆಲ್ಲ ಅಪರೂಪದ ಒಂದು ಗ್ರಹಗಳು ನಿಮಗೆ ವರವನ್ನು ಈ ವಾರದಲ್ಲಿ ಕೊಡ್ತಾ ಇವೆ. ಅದನ್ನೆಲ್ಲ ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಅದು ಇನ್ನಿತರ ಪ್ರಮುಖವಾದ ಕೆಲಸಗಳನ್ನು ಈ ವಾರದಲ್ಲಿ ಮಾಡಿ ಮುಗಿಸಲಿಕ್ಕೆ ಒಳ್ಳೆಯದು. ಆ ಬಳಿಕ ಒಂದೊಂದೇ ಗ್ರಹಗಳಿಂದ ನಿಮಗೆ ಸ್ವಲ್ಪ ಅಂತರ ಬರುತ್ತೆ. ಯಾಕಂದರೆ ಅಲ್ಲಿ ರವಿಯ ಒಂದು ಪರಿವರ್ತನೆ ಆಗಿದೆ ಅಂತ ನಿಮಗೆ 14ರಿಂದ ರವಿಯ ಒಂದು ಆಶೀರ್ವಾದ ಕುಂದು ಹೋಗುತ್ತೆ. ತಿಂಗಳ ಕೊನೆ ಬಂದರೆ ಮತ್ತೆ ಅಲ್ಲಿ ಶನಿ ಮಹಾರಾಜರು ಸಹ ನಿಮಗೆ ವಿರುದ್ಧವಾಗಿ ಹೋಗ್ತಾರೆ. ಹಾಗಾಗಿ ಇವೆಲ್ಲ ಅವಕಾಶಗಳನ್ನು ನೀವು ಸದಾವಕ್ಕಾಗಿ ಸುವರ್ಣಾವಕಾಶವಾಗಿ ಈ ಕನ್ಯಾ ರಾಶಿಯವರು ಬಳಸ್ಕೊಳ್ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಆರೆಂಜ್, ಸ್ನೋ, ಯೆಲ್ಲೋ, ಬ್ಲೂ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 2, 3, 8 1, 2, 3, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಪರೂಪದ ಚತುರ್ಗ್ರಹಗಳ ಆಶೀರ್ವಾದ ಇರುವಂಥ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದ ಭಾನುವಾರ ದಿನ ಸ್ವಲ್ಪ ಮುನ್ನೆಚ್ಚರಿಕೆ, ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರಿಸಬೇಕಾಗುತ್ತೆ. ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ಇತರರ ಮಾತಿಗೆ ನೀವು ಮರಳಾಗಿ ಅಲ್ಲಿ ಹಣದನ್ನು ಅವರಿಗೆ ಕೊಟ್ಟು ಅಲ್ಲಿ ಮತ್ತೆ ನೀವು ತೊಂದರೆಗೆ ನಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆಕಸ್ಮಿಕವಾಗಿ ಖರ್ಚು ಅಥವಾ ಆಕಸ್ಮಿಕವಾಗಿ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಆರೋಗ್ಯದ ಬಗ್ಗೆ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಬರೋದು, ಸುಸ್ತಾಗುವಂಥದ್ದು ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು. ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಭಾನುವಾರದಂದು ಬೇಕಾಗುತ್ತೆ. ಇನ್ನು ಆ ಬಳಿಕ ಸೋಮವಾರ, ಮಂಗಳವಾರ 10, 11ರಂದು ವಿಶೇಷವಾದ ಉತ್ತಮ ಫಲ. ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಟ್ಟಿದ್ದಾನೆ.
ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿದೆ. ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸವು ವೇಗವಾಗಿ ಆಗಲಿದೆ. ಬಂಧು ಮಿತ್ರರಿಂದ ನಿಮಗೆ ವಿಶೇಷವಾದ ಪ್ರಶಂಸೆಗಳು, ಕೊಡುಗೆಗಳು ಸಿಗಲಿವೆ. ವಿದ್ಯಾರ್ಥಿ ಅಥವಾ ಯುವಕ ವೃಂದದವರಿಗೆ ಸಹ ಅನೇಕ ರೀತಿಯ ಶುಭಫಲಗಳು. ಉದ್ಯೋಗ ಅರಸುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಇನ್ನು ವ್ಯಾಪಾರ ಉದ್ಯಮ ನಡೆಸುವಂಥವರಿಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭಾಂಶಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭಫಲಗಳು 10-11 ನಿರೀಕ್ಷೆ ಮಾಡ್ಬೋದು. ಇನ್ನು 12-13 ನಿಮಗೆ ಮತ್ತೊಮ್ಮೆ ಉತ್ತಮ ದಿನ. ಬುಧವಾರ, ಗುರುವಾರ 2 ದಿನಗಳು ಸಹ ನಿಮಗೆ ಅನೇಕ ರೀತಿಯ ಲಾಭವನ್ನು, ಜಯವನ್ನು ಕೊಳ್ಳಿವೆ. ಅಲ್ಲಿ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಿಗೆ ಕಾರಕನಾಗಿರ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಬೆಸೆಯಲಿವೆ. ಜೊತೆಗೆ ಹಣದ ಏನಾದರೂ ನಿಮಗೆ ಸಾಲದ ಇದ್ದರೆ ನಿಮಗೆ ಸಾಲದ ಮೊತ್ತವನ್ನು ಈ ದಿನ ತೀರಿಸಲಿಕ್ಕೆ ಅಥವಾ ನೀವು ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥ ಸಾಧ್ಯತೆ. ಹಾಗಾಗಿ ಸಾಲ ಕೊಟ್ಟ ಸಾಲ ಮರಳಿ ಬರೋದಾಗಲಿ ಅಥವಾ ನಿಮ್ಮದೇ ಸಾಲ ಇದ್ದರೆ ಅದನ್ನು ಸಾಲವನ್ನು ತೀರಿಸುವಂಥ ಅವಕಾಶ ಆಗಿ ಋಣ ಮುಕ್ತರಾಗುವಂಥ ಅವಕಾಶಗಳು ಈ ದಿನ ಒದಗಿ ಬರಲಿವೆ. ಜೊತೆಗೆ ಬಂಧು ಮಿತ್ರರಿಂದ ನಿಮಗೇನಾದರೂ ಪ್ರಶಂಸೆ, ಕೊಡುಗೆಗಳು, ಬಂಧು ಮಿತ್ರರ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 12-13ರಂದು ಜರಗಲಿವೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಸ್ವಲ್ಪ ಕೆಲವೊಂದು ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು, ಉದ್ಯಮ, ವ್ಯಾಪಾರ, ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಕೆಲವೊಂದು ಮಾತಿನ ಬಗ್ಗೆ ಅಥವಾ ನಿಮಗೆ ಬಾಂಧವ್ಯದ ಕೊರತೆ ಬಗ್ಗೆ, ವೈರತ್ವದ ಬಗ್ಗೆ ಎಲ್ಲ ಮನಸ್ಸಲ್ಲಿ ಚಿಂತೆ ಮಾಡ್ಬೋದು. ಹಾಗಾಗಿ ಅಂಥ ಒಂದು ನಕಾರಾತ್ಮಕವಾದ ಚಿಂತನೆಗಳಿಂದ, ನಕಾರಾತ್ಮಕವಾದ ಭಾವನೆಗಳಿಂದ ಸ್ವಲ್ಪ ದೂರ ಇರಬೇಕು. ಸ್ವಲ್ಪ ಕ್ರೋಧ ಮತ್ತು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣಗೊಳಿಸಿದರೆ ಹೆಚ್ಚಿನ ಏನು ತೊಂದರೆಗಳಿರೋದಿಲ್ಲ. ಶುಕ್ರವಾರ, ಶನಿವಾರ ಯಥಾ ಪ್ರಕಾರ ನಿಮ್ಮ ಉದ್ಯಮ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ವಾರ ನಿಮಗೆ ಅಪೂರ್ವವಾದ ಶುಭ ಫಲವನ್ನು ಕೊಡುವಂಥ 4 ದಿನಗಳು ಚಂದ್ರನ ಅನುಗ್ರಹ ಬಂದಿವೆ. 10, 11, 12 ವಿಶೇಷವಾಗಿ ಚಂದ್ರನ ಒಂದು ಆಶೀರ್ವಾದ ಇರೋ ಕಾರಣ ಅನೇಕ ರೀತಿಯ ಶುಭ ಫಲಗಳು ಘಟಿಸಲಿವೆ. ಅದೇ ರೀತಿ ನಿಮಗೆ ಬುಧ ಅನುಗ್ರಹವನ್ನು ಇರುವಂಥದ್ದು, ರಾಹುವಿನ ಬೆಂಬಲ ಇರುವಂಥದ್ದು ಸಹಾಯಕ್ಕೆ ಬರಲಿದೆ. ಹಾಗಾಗಿ 3 ಗ್ರಹಗಳಿಂದ ವಿಶೇಷವಾದ ನಿಮಗೆ ಲಾಭಗಳು, ಜಯಗಳು ಸಿಗುವಂಥ ಅವಕಾಶ ಈ ವಾರದಲ್ಲಿ ಬರಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಸ್ನೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ ವಾರದ ಕೊನೆಯ ಭಾಗದಲ್ಲಿ ಅಂದರೆ 14ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಅಲ್ಲಿ ಸೂರ್ಯನ ಪರಿವರ್ತನೆ ಮೀನರಾಶಿಗೆ ಆಗ್ತಿದ್ದಂತೆ ನಿಮಗೆ 14ರಿಂದ ಸೂರ್ಯ ಭಗವಂತರ ವಿಶೇಷವಾದ ಷಷ್ಠದ ಆಶೀರ್ವಾದ ಸಿಗುತ್ತೆ. ಅಂದಿನಿಂದ ನೀವು ಆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 14ರ ಬಳಿಕ ನೀವು ಬಳಸ್ಕೊಳ್ಬೋದಾಗಿದೆ. ಏನು ಸಂಖ್ಯೆಗಳು 2, 4, 5 2, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 14ರ ಬಳಿಕ ನೀವು ಸಂಖ್ಯೆ 1 ಒಂದು ತಿಂಗಳವರೆಗೆ ಆ ಸಂಖ್ಯೆ 1 ನಂಬರ್ 1 ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಆತಂಕ ತರುವಂತಹ ಘಟನೆಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಮನೆಯಲ್ಲಿ ಕಲಹದ ವಾತಾವರಣ, ಕಿರಿಯರ ಜೊತೆಗೆ ವಾಗ್ವಾದಗಳು, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಅವರು ಏನಾದರೂ ಮಾತನಾಡೋದು ಅಥವಾ ಅವರ ವಿರುದ್ಧ ನೀವು ಮತ್ತನ್ನು ಪ್ರತಿಯಾಗಿ ಮಾತನಾಡೋದು. ಹಾಗಾಗಿ ಸಣ್ಣ ಪುಟ್ಟ ಮಾತಿನ ಜಗಳು ದೊಡ್ಡವಾದ ಒಂದು ಕಲಹ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮನೆಯಲ್ಲೂ ಬೇಕು. ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದರ ಹೊರತು ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ. ಮಾತು ಮತ್ತು ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ ಭಾನುವಾರದಂದು. ಬಳಿಕ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಬರಲಿವೆ. ಅದು ಆಕಸ್ಮಿಕವಾದ ಖರ್ಚುಗಳು, ಆಕಸ್ಮಿಕ ನಷ್ಟಗಳು ಸಂಭವಿಸುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಬರುತ್ತವೆ. ಜೊತೆಗೆ ಮನಸ್ಸಿಗೆ ಚಿಂತೆ, ಆತಂಕ ಕೊಡುವಂಥ ಘಟನೆಗಳು ಮನೆಯಲ್ಲೇ ಜರಬಹುದು, ವೃತ್ತಿ ಜಾಗದಲ್ಲೂ ಜರಬಹುದು. ಅಥವಾ ಮೇಲಾಧಿಕಾರಿಗಳು ನಿಮಗೆ ವಿಶೇಷವಾದ ಕಿರುಕುಳ, ಅದು ಮೇಲಾಧಿಕಾರಿಗಳಿಂದ ಒತ್ತಡ ಇವೆಲ್ಲ ಈ ದಿನ ಹೆಚ್ಚಾಗ್ಬೋದು 10-11ರಲ್ಲಿ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸಿನ ಒಂದು ನಿರ್ವಹಣೆ ಅಂದರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ 10-11ರಲ್ಲಿ. ಆ ಬಳಿಕ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಯೋಗ, ಲಾಭ ವೃದ್ಧಿ ಯೋಗ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಇದೇ ಕಾಲದಲ್ಲಿ ನಿಮಗೆ ಗುರುಬಲವು ಇರುವ ಕಾರಣ, ಗುರುಬಲ ವಿಶೇಷವಾದ ಅನುಗ್ರಹ, ಕೇತುವಿನ ಬೆಂಬಲ, ಬುಧನ ಅನುಗ್ರಹ ಇವೆಲ್ಲ ಇರೋ ಕಾರಣ ಅನೇಕ ರೀತಿಯ ಲಾಭ, ಆದಾಯಗಳು ಹೆಚ್ಚಳಾಗಿವೆ. ತಮ್ಮದೇ ಸ್ವಂತ ಉದ್ಯಮ, ವ್ಯಾಪಾರ ಮಾಡಿ ಅನೇಕ ರೀತಿಯ ಲಾಭಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಹೊಸ ಯೋಜನೆಗಳ ಲಾಭವನ್ನು ಈಗ ಪಡೆಯುವಂಥದ್ದು, ದೀರ್ಘಕಾಲದಿಂದ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಹಾಗೆ 12-13ರಲ್ಲಿ ಅನೇಕ ರೀತಿಯ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಆ ಬಳಿಕ 14-15 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನಿಂದ ಆಕಸ್ಮಿಕ ಲಾಭಗಳಾಗುವಂಥದ್ದು, ದೀರ್ಘಕಾಲದ ಕೆಲವು ದೊಡ್ಡ ಮೊತ್ತದ ಯೋಜನೆಗಳನ್ನು ನಿಮ್ಮ ಕೈಗೆ ಸೇರುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಿಧ ಒಪ್ಪಂದಗಳಿಗೆ ಸಕ್ಸಸ್ ಆಗಿ ಚೆನ್ನಾಗಿ ಆಗುವಂಥದ್ದು. ಇನ್ನು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವ ವೃಂದದವರು, ಉದ್ಯೋಗ ಹುಡುಕುವಂಥ ಯುವಕರಿರ್ಬೋದು, ಯಾರಿಗೂ ಯುವ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಶುಭ ವಾರ್ತೆಗಳು ಈ ದಿನ ಬರಲಿವೆ. ಸರ್ಕಾರದ ಯೋಜನೆಗಳ ಲಾಭ ಸಿಗ್ಬೋದು ಅಥವಾ ಹೊಸದಾಗಿ ಉದ್ಯೋಗಕ್ಕೆ ಆಯ್ಕೆ ಮಾಡುವಂಥ ಕಂಪನಿಗಳಿಂದ ನಿಮಗೆ ಆಫರ್ ಲೆಟರ್ಗಳು ಬರುವಂಥದ್ದು. ಈ ರೀತಿ ಅನೇಕ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಶುಭ ಘಟನೆಗಳು ಈ ದಿನ ಯುವ ಜನಾಂಗದ ಒಂದು ಜೀವನದಲ್ಲಿ ಘಟಿಸುವಂಥ ಸಾಧ್ಯತೆ ಈ ದಿನ 14-15ರಲ್ಲಿ ಶುಕ್ರವಾರ, ಶನಿವಾರ ಕಂಡುಬರುತ್ತೆ.
ಹಾಗಾಗಿ ಈ ವಾರವನ್ನು ನೀವು ಅನೇಕ ಅದೃಷ್ಟಗಳನ್ನು ಹೊತ್ತು ತರುವಂಥ ವಾರ ಆಗಿದೆ. ಆರಂಭದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ 12, 13, 14, 15 ನಿರಂತರವಾಗಿ 4 ದಿನಗಳು ಚಂದ್ರನ ಅನುಗ್ರಹ, ಗುರುವಿನ ಬೆಂಬಲ ನಿಮಗೆ ಭಾಳಷ್ಟು ಪವಾಡ ಸದೃಶವಾದ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ವೃಶ್ಚಿಕ ರಾಶಿಯವರಿಗೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 7, 2, 3, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ನಿಮಗೆ ಉತ್ತಮವಾದ ಅವಕಾಶಗಳು ಬರ್ತವೆ. ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆಕಸ್ಮಿಕ ಧನಲಾಭ ಯೋಗ, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಪ್ರಯೋಜನಗಳು ಆಗುವಂಥದ್ದು. ಬಂಧು ಮಿತ್ರರೊಂದಿಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವಿದ್ಯಾರ್ಥಿ ಯುವಕರಿಗೆ ಅನೇಕ ರೀತಿಯ ಶುಭ ಫಲಗಳು ಘಟಿಸಲಿವೆ. 9, 10ರಂದು. 11ನೇ ತಾರೀಕು ಸ್ವಲ್ಪ ನಿಮಗೆ ಅಷ್ಟು ಉತ್ತಮವಾಗಿಲ್ವ. 11, 12, 13ರಲ್ಲಿ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಮಾತಿನ ಚಕಮಕಿ ಬರುತ್ತೆ. ಭಿನ್ನಾಭಿಪ್ರಾಯ ಬರುತ್ತೆ. ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ನಿಮ್ಮ ವಿರುದ್ಧ ಕೆಲವರು ದೂರನ್ನು ಅಥವಾ ಕಂಪ್ಲೇಂಟನ್ನು ಕೊಡುವಂಥ ಅವಕಾಶ. ಹಾಗಾಗಿ 11, 12, 13ರಲ್ಲಿ ಸ್ವಲ್ಪ ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಬೇಕು. ಮಾತು, ನಡವಳಿಕೆ ವಿಚಾರವಾಗಿ ಜೊತೆಗೆ ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ವಿಪರೀತ ಖರ್ಚುಗಳು ಬರ್ಬೋದು. ಅನಾವಶ್ಯಕ ಖರ್ಚುಗಳು ಬರ್ಬೋದು. ಹಾಗಾಗಿ ಹಣವನ್ನು ನೀವು ನೀರಿನಂತೆ ಖರ್ಚು ಮಾಡುವಂಥ ಒಂದು ಪ್ರಮೇಯಗಳು ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ 11, 12, 13ರಲ್ಲಿ. ಆಮೇಲೆ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅನೇಕ ರೀತಿಯ ಜಯ ಲಾಭಗಳು ಸಿದ್ಧಿಯಾಗಲಿವೆ. ಇಷ್ಟಾರ್ಥ ಸಿದ್ಧಿ. ಕರ್ಮಸ್ಥಾನದ ಚಂದ್ರನಿಂದ ವಿಶೇಷವಾದ ಲಾಭ ಆದಾಯಗಳು ಜೊತೆಗೆ ಇದೇ ಕಾಲದಲ್ಲಿರುವಂಥ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಇರುವಂಥ ಅನೇಕ ರೀತಿಯ ಉತ್ತಮ ಫಲಗಳಾಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಮಹತ್ವದ ಒಪ್ಪಂದಗಳು ಆಗೋದಾಗಲಿ ಅಥವಾ ಹಿಂದೆ ಆದಂಥ ಒಪ್ಪಂದದ ಪ್ರಕಾರ ಹಣಕಾಸು ನಿಮಗೆ ಕೈಗೆ ಸೇರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಸಹ ಅನೇಕ ಉತ್ತಮ ಅವಕಾಶಗಳು 14, 15ರಂದು ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ ಉತ್ತಮವಾದ ಫಲಗಳು ಬಂದಿವೆ. ಸೋಮವಾರ ಉತ್ತಮ ಫಲ ಬಂದಿವೆ. ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಹಣಕಾಸಿಗೆ ಸಂಬಂಧಪಟ್ಟು ಮಾತು, ನಡವಳಿಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದನ್ನು ಗಮನಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ವಾರಪೂರ್ತಿ ನಿಮಗೆ 13ನೇ ತಾರೀಕುವರೆಗೆ ಸೂರ್ಯನ ವಿಶೇಷವಾದ ಅನುಗ್ರಹ ಇರುವಂಥ ಅಪರೂಪದಲ್ಲಿ. ಹಾಗಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಥವಾ ಇನ್ನೇನಾದರೂ ರೆಕಾರ್ಡ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಮುಂತಾದ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. 14ರ ಬಳಿಕ ನಿಮಗೆ ಸೂರ್ಯನ ಅನುಗ್ರಹ ಇರುವುದಿಲ್ಲ. 13ರವರೆಗೆ ನಿಮಗೆ ವಿಶೇಷವಾಗಿ ರವಿಯ ಬೆಂಬಲ ಇರುವ ಕಾರಣ ಈ ವಾರದಂಥ ಪ್ರಮುಖ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಬೋದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಗ್ರೀನ್, ಮಿಕ್ಸ್ ಆ್ಯಂಡ್ ಬ್ಲೂ ಕಲರ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 7, 8, 1, 5, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಅನೇಕ ರೀತಿಯ ಶುಭ ಫಲ ಕೊಡುವಂಥ ಆರಂಭ ಆಗಿ ಬರ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ. ಷಷ್ಠ ಮತ್ತು ಸಪ್ತಮ ಅಂದರೆ 6, 7ರ ಸ್ಥಾನದಿಂದ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಇರುತ್ತೆ. ಗುರುವಿನ ಬೆಂಬಲ ನಿಮಗೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಮಂಗಳನು ನಿಮಗೆ ಅನುಕೂಲವಾಗಿರ್ತಾನೆ. ರಾಹುವಿನ ಬೆಂಬಲ ಇರುತ್ತೆ. ಹಾಗಾಗಿ ಅಪರೂಪಕ್ಕೆ ಫಲ ಕೊಡುವಂಥ ಗುರು ಆಗಲಿ, ಮತ್ತು ಅತ್ಯಪೂರ್ವವಾಗಿ ಫಲ ಕೊಡುವಂಥ ಮಂಗಳನಾಗಲಿ, ಮತ್ತು ಅಷ್ಟು ಅಪರೂಪವಾಗಿ ಫಲ ಕೊಡುವಂಥ ರಾಹು ಆಗಲಿ ನಿಮಗೆ ಈ ವಾರದಲ್ಲಿ ಪೂರಕವಾಗಿರ್ತಾನೆ. ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಈ ವಾರದಲ್ಲಿ ಬರೋ ಕಾರಣ ಆರಂಭದ 3 ದಿನಗಳು ನಿಮಗೆ ವಿಶೇಷವಾದ ಶುಭ ಫಲಗಳನ್ನು ಲಾಭವನ್ನು ಕೊಳ್ಳಿವೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ಅನೇಕ ರೀತಿಯ ದೀರ್ಘಕಾಲದ ಯೋಜನೆಗಳು ಕಾರ್ಯಗತ ಆಗಲಿವೆ. ಬಹಳ ಕಾಲದಿಂದ ಕಾಯ್ತಿದ್ದ ಒಂದು ಪ್ರಮುಖವಾದ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರಲಿವೆ. ಅದು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು, ಅಥವಾ ಯಾರೋ ನ್ಯಾಯಾಲಯದ ಕೇಸುಗಳಿರ್ಬೋದು. ಅವೆಲ್ಲೂ ನಿಮ್ಮ ಪರವಾಗಿ ಜಯ ಆಗುತ್ತೆ. ಉದ್ಯಮ ವ್ಯಾಪಾರ ನಡೆಸುವಾಗ ಉದ್ಯಮದಲ್ಲಿ ಪ್ರಗತಿ. ಅಂದುಕೊಂಡಂಥ ಕೆಲಸ ಕಾರ್ಯಗಳ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ಮನ್ನಣೆಗಳು ಸಿಗುವಂಥದ್ದು. ಕೆಲವರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಸಿಗ್ಬೋದು. ಸ್ವಂತವಾಗಿ ಉದ್ಯಮ ಮಾಡೋರಿಗೆ, ವ್ಯಾಪಾರ ಮಾಡೋರಿಗೆ ಆ ಸ್ವಂತ ಉದ್ಯಮದಲ್ಲಿ ಸಹ ಹೆಚ್ಚಿನ ಲಾಭ ಇರುತ್ತೆ. ಇನ್ನು ಶುಭ ಕಾರ್ಯಗಳು ಕೆಲವರಿಗೆ ನಿಗದಿಯಾಗ್ಬೋದು. ಮದುವೆನೋ ಅಥವಾ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಂಥದಕ್ಕೆ ಚಾಲನೆಗಳು ಸಿಗುವಂಥದ್ದು. ದೀರ್ಘಕಾಲದಿಂದ ಫಿಕ್ಸ್ ಆಗದೇ ಇದ್ದಂಥ ಒಂದು ಶುಭ ಸಮಾರಂಭಗಳು ಈಗ ಮತ್ತೆ ಫಿಕ್ಸ್ ಆಗುವಂಥದ್ದು. ಜೊತೆಗೆ ಬಂಧು ಮಿತ್ರರ ಸಹಕಾರ ಈ 3 ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ಬಹಳ ಉತ್ತಮ ಇರುತ್ತೆ. ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಅವಕಾಶ 9, 10, 11ರಂದು ಕಂಡುಬರುತ್ತೆ. 12, 13 ಅಷ್ಟೇನು ಉತ್ತಮ ಇಲ್ಲ. 12, 13ರಲ್ಲಿ ಸ್ವಲ್ಪ ಮಿಶ್ರವಾದ ಫಲಗಳು ವ್ಯಕ್ತವಾಗಿರ್ತವೆ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಜೊತೆಗೆ ಮನಸ್ಸಲ್ಲಿ ಆತಂಕ, ಚಿಂತೆ ಹುಟ್ಟುವಂತಹ ಘಟನೆಗಳು ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ 2 ದಿನಗಳು 14, 15 ಉತ್ತಮವಾದ ಆಯ್ಕೆಯಾಗಿರುತ್ತೆ. ಶುಕ್ರವಾರ, ಶನಿವಾರ ನಿಮ್ಮ ಮಾತು, ನಡವಳಿಕೆ ಬಗ್ಗೆ ಉತ್ತಮವಾದ ಅವಕಾಶ. ಜೊತೆಗೆ ಬಾಂಧವ್ಯದ ಉತ್ತಮ ಇರುತ್ತೆ. ಆರೋಗ್ಯ ಉತ್ತಮ ಇರುತ್ತೆ. ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಈ 14, 15ರಂದು ಆಕಸ್ಮಿಕ ಖರ್ಚು, ಅನಾವಶ್ಯಕ ಖರ್ಚು, ಜೊತೆಗೆ ದುಂದು ವೆಚ್ಚದ ಖರ್ಚು ಇವೆಲ್ಲ ಬರುವುದು. ಅಥವಾ ಯಾರದೋ ಮಾತು ನಂಬಿ ನೀವು ಹಣವನ್ನು ಒಂದು ತಪ್ಪಾದ ವ್ಯಕ್ತಿಗೆ, ತಪ್ಪಾದ ಸಂಸ್ಥೆಗೆ, ತಪ್ಪಾದ ಲಿಂಕ್ಗಳಿಗೆ ಕಳಿಸಿಕೊಂಡು ಅಲ್ಲಿ ನೀವು ಮೋಸ ಹೋಗುವಂಥ ಘಟನೆಗಳು 14, 15ರಂದು ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ.
ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 10, 9, 10, 11 ಎಂಬ ನಿರಂತರವಾಗಿ 3 ದಿನಗಳು ಅತ್ಯಂತ ಶುಭ ಫಲಗಳಾಗಿ ಬಂದಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 12, 13ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿದ್ದರೂ ಅಲ್ಲಿ ಇರತಕ್ಕಂಥ ನಮಗೆ ಗುರುವಿನ ಬೆಂಬಲ, ಸೂರ್ಯನ ಬೆಂಬಲ, ಮಂಗಳನ ಬೆಂಬಲವು ಅನೇಕ ರೀತಿಯ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಈ ವಾರವನ್ನು ಸದುಪಯೋಗಪಡಿಸಿಕೊಂಡ್ರೆ ಬೇಗನೆ ಕೆಲಸ ಕಾರ್ಯಗಳಾಗುತ್ತೆ. ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ಭೂಮಿಯ ವಿವಾದ ಅಥವಾ ಇನ್ನಿತರ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಈ ವಾರವು ನಿಮಗೆ ಶುಭಕರ ಆಗಿರುತ್ತೆ. ಹಾಗೆಯೇ ಈ ಮಕರ ರಾಶಿಯವರಿಗೆ ಇನ್ನೇನು ಸಾಡೆ ಸಾತಿಯ ಒಂದು ಮುಗಿಯುವ ಹಂತಕ್ಕೆ ಬರ್ತಾಯಿದ್ದೀರಾ. ಆರಂಭದಲ್ಲಿ ನಿಮಗೀಗ ಆ ಶನಿ ಬಿಡುಗಡೆ ಆಗುವ ಮುಂಚೆನೇ ಇದೇ ವಾರದಲ್ಲಿ ನಿಮಗೆ 14ರಂದು ರವಿಯ ಅನುಗ್ರಹ ಸಿಗುವಂಥದ್ದು ಅಪೂರ್ವವಾದ ಅವಕಾಶ. ಅಂದರೆ ರವಿ ಪುತ್ರನೂ ಆಶೀರ್ವಾದ ಮಾಡುವ ಒಂದು 15 ದಿನಗಳ ಮುಂಚೆ ನಿಮಗೆ ಅಲ್ಲಿ ರವಿಯೇ ಆಶೀರ್ವಾದ ಮಾಡ್ತಿದ್ದಾನೆ. ಹಾಗಾಗಿ ಇವೆಲ್ಲ ಒಂದು ಶುಭ ಸೂಚನೆಗಳು. ಮಕರ ರಾಶಿಯವರಿಗೆ ಒಂದೊಂದೇ ಶುಭ ಸೂಚನೆಗಳು ಅಲ್ಲಿ ಫೆಬ್ರವರಿಯಿಂದ ಆರಂಭವಾಗಿವೆ. ಅದು ಫೆಬ್ರವರಿ ಅಂತ್ಯದಿಂದ ಇನ್ನಷ್ಟು ಹೆಚ್ಚಾಗ್ತದೆ. ಮಾರ್ಚ್ ತಿಂಗಳಲ್ಲಿ ಮತ್ತಷ್ಟು ಶುಭ ಸೂಚನೆಗಳು ಬರ್ತವೆ. ಮಾರ್ಚ್ ಮಧ್ಯಭಾಗದಲ್ಲಿ ಇದ್ದರೆ ಈಗ 14ನೇ ತಾರೀಕಿನಂದು ಆಗುವಂಥ ರವಿಯ ಪರಿವರ್ತನೆ ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು ಕೊಡಲಿಕ್ಕೆ ಇಂದಿನಿಂದ ಆರಂಭ ಆಗುತ್ತೆ. ಹಾಗಾಗಿ ಶನಿ ಬಿಡುಗಡೆಯ ಹಂತದಲ್ಲಿರೋರಿಗೆ ಒಂದೊಂದೇ ಗ್ರಹಗಳು ಆಶೀರ್ವಾದ ಮಾಡ್ತಾ ಇರೋದು. ಆರಂಭದಲ್ಲಿ ಈಗ ರವಿಯ ಆಶೀರ್ವಾದ ನಿಮಗೆ ಬಂದಿದೆ. ಅದನ್ನಾಗಿ ಈ ವಾರದಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಮಕರ ರಾಶಿಯವರು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ವಾರ ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 14ರಿಂದ ಬಳಸಿಕೊಳ್ಳುವಂಥದ್ದು. ಸ್ನೋ ಅಥವಾ ಹಿಮದ ಬಣ್ಣವನ್ನು 9, 10, 11ರಂದು ವಿಶೇಷವಾಗಿ ಬಳಸಿಕೊಳ್ಳುವಂಥದ್ದು ಚಂದ್ರ ಅನುಗ್ರಹವಂಥ ದಿನಗಳಲ್ಲಿ. ಸಂಖ್ಯೆಗಳು 3, 4, 9 ನೀವು ವಾರ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 1 14ರ ಬಳಿಕವು ಸಂಖ್ಯೆ 2 ಚಂದ್ರ ಅನುಗ್ರಹವಂಥ 9, 10, 11ರಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಒಂದು ಶುಭ ಶಕುನದಿಂದ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಾರದ ಆರಂಭ ಭಾನುವಾರ ಸ್ವಲ್ಪ ಮಾತಿನ ಚಕಮಕಿ ಕಲಹ ಆಗುತ್ತೆ. ಮನೆಯ ಬಂಧುಗಳಲ್ಲಿರ್ಬೋದು, ಮಿತ್ರರಲ್ಲಿರ್ಬೋದು, ಅಥವಾ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಮಾತಿನ ಚಕಮಕಿಗಳು ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಏನಾದರೂ ನಿಮಗೆ ನಕಾರಾತ್ಮಕ ಭಾವನೆ ಮನಸ್ಸಲ್ಲಿ ಮೂಡುವಂಥದ್ದು, ಇದು ಋಣಾತ್ಮಕವಾದ ಚಿಂತನೆಗಳು ಬರುವಂಥದ್ದು. ಸುಮ್ಮನೆ ಇದ್ದಕ್ಕಿದ್ದಂತೆ ಭಯ ಅಥವಾ ಆತಂಕ ಎದುರಾಗುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ನೀವು ಮನಸ್ಸಲ್ಲಿ ದಿನವಿಡೀ ಅದನ್ನು ಇಟ್ಟುಕೊಂಡು ಕೊರಗುವಂತಹ ಘಟನೆ ಎಲ್ಲ ಜರಗಬಹುದು. ಖಿನ್ನತೆಯ ಒಂದು ವಾತಾವರಣ ಮೂಡ್ಬೋದು ಮನಸ್ಸಿಗೆ. ಹಾಗಾಗಿ ಮನೋನಿಯಂತ್ರಣ, ಮಾತ್ರ ನಿಯಂತ್ರಣ ಭಾನುವಾರ ಬೇಕಾಗುತ್ತೆ. ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ, ಮಾತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ ಈ 9ನೇ ತಾರೀಕು. ಆ ಬಳಿಕ 10, 11 ನಿಮ್ಮ ಪಾಲಿಗೆ ಉತ್ತಮದಿರುತ್ತೆ. ಸೋಮವಾರ, ಮಂಗಳವಾರ ನಿಮಗೆ ಉತ್ತಮವಾದ ಅವಕಾಶ, ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವುದು. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಮಹತ್ವವಾದ ಬದಲಾವಣೆ ತರುವುದಾಗಲಿ, ಅಥವಾ ನಿಮಗೆ ಏನಾದರೂ ಸಂಬಂಧಿಸಿದ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈ ದಿನ ಮಾಡುವಂಥ ಅವಕಾಶಗಳು, ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗುವಂಥದ್ದು, ಕೋರ್ಟ್ಗಳಲ್ಲಿದ್ದಂಥ ದೀರ್ಘಕಾಲದ ವ್ಯಾಜ್ಯಗಳು ಈಗ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆಗಳು 10, 11ರಲ್ಲಿ ಜರಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಸದಾವಕಾಶಗಳು ನಿಮಗೆ ಈ ದಿನ ಒದಗಿ ಬರುತ್ತೆ. ಆ ಬಳಿಕ 12, 13ನೇ ತಾರೀಕು 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ, ವಿಶೇಷವಾದ ಲಾಭ ಜಯಗಳು ಸಿಗುವಂಥದ್ದು, ಸುಖ ಶಾಂತಿ ನೆಮ್ಮದಿ ನೆಲೆಯಾಗುವಂಥದ್ದು. ಮನೆಗೆ ಸಂಬಂಧಪಟ್ಟ ಏನಾದರೂ ಆ ಉತ್ತಮವಾದ ಸೌಲಭ್ಯಗಳನ್ನು, ಅಂದರೆ ಯಾವುದೇ ರೀತಿಯ ಪ್ರಮುಖವಾದ ಅಪ್ಲಯನ್ಸನ್ಸ್ ಅಂತ ಹೇಳ್ತೀವಿ ಅಂಥದ್ದನ್ನೆಲ್ಲ ಖರೀದಿದಾಗಲಿ, ಅಥವಾ ಫರ್ನಿಚರ್ಗಳನ್ನು ಕಳಿಸಿದಾಗಲಿ, ಅದು ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿ ಇತ್ಯಾದಿಗಳನ್ನು, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶಗಳು. ಇನ್ನು ನೀವು ದೀರ್ಘಕಾಲದಿಂದ ಕಾಣುತ್ತಿದ್ದ ಯಾವುದೇ ಕನಸುಗಳು ಇದನ್ನು ನನಸಾಗುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕವಾದ ಶುಭ ಫಲಗಳು. ಹಾಗಾಗಿ 12, 13ರಲ್ಲಿ ಅನೇಕ ರೀತಿಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 10, 11, 12, 13 ಈ 4 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಅನುಗ್ರಹಪೂರ್ವಕವಾಗಿರುವಂಥದ್ದು, ಸುಖ ಶಾಂತಿ ನೆಮ್ಮದಿ ಕೊಡುವಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 14, 15 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಜಗಳಗಳು ಕಲಹ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಅಥವಾ ಈಗಾಗಲಿದ್ದಂಥ ಅನಾರೋಗ್ಯ ನಿಮಗೆ ಮತ್ತೆ ಮರುಕಳಿಸುವಂಥದ್ದು. ಆ ರೀತಿ ಆ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಇರಬೇಕು. ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆಕಸ್ಮಿಕವಾಗಿ ನಷ್ಟ, ಆಕಸ್ಮಿಕವಾದ ಖರ್ಚುಗಳು ಬರ್ಬೋದು. ಜೊತೆಗೆ ಇನ್ನಿತರರ ಜೊತೆಗೆ ಅನಾಮತ್ತಾಗಿ ಅಲ್ಲಿ ಕಲಹ ಅಥವಾ ವಾಗ್ವಾದಗಳು ಆಗ್ಬೋದಾಗಿದೆ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಇತ್ಯಾದಿಗೆ ತುಂಬ ಎಚ್ಚರಿಕೆ ಇರಬೇಕು ಈ 14, 15ರಲ್ಲಿ. ಹಾಗಾಗಿ ಈ ವಾರದ ಆರಂಭದ ನಿಮಗೆ 5 ದಿನಗಳು ಉತ್ತಮವಾಗಿ ಬರ್ತವೆ. 10, 11, 12 ಹಾಗೂ 9ರಂದು ಆರಂಭದಲ್ಲಿ ನಿಮಗೆ ಉತ್ತಮವಾಗಿ ಬರ್ತವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಅಪರೂಪಕ್ಕೆ ಬಂಥ ಚಂದ್ರನ ಅನುಗ್ರಹ, ಅಲ್ಲಿ ಇತರ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಕೇವಲ ಬುಧನ ಅನುಗ್ರಹ ಅಷ್ಟೇ ನಿಮಗೆ ಇರುತ್ತೆ. ಚಂದ್ರ ಮತ್ತು ಬುಧರನ್ನು ಹೊರತುಪಡಿಸಿ ಇತರ 7 ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿ, ಅಂದರೆ ಅದರ ಅರ್ಥ ವಿರುದ್ಧವಾಗಿ ಇದೆ ಅಂತ ಅರ್ಥ. ಹಾಗಾಗಿ ಅದರ ಪರಸ್ಪರ ವಿರೋಧವಾದ ಘಟನೆಗಳು ಜರಬಹುದು, ಶತ್ರು ಕಾಟ ಜರಬಹುದು, ಅಥವಾ ನಿಮ್ಮನ್ನು ವಿರೋಧಿಸುವಂಥವ್ರು ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಬರತಕ್ಕಂತಹ ಚಂದ್ರ ಮತ್ತು ಬುಧರ ವಿಶೇಷ ಆಶೀರ್ವಾದವನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ ಮತ್ತು ಗ್ರೀನ್ ಬಣ್ಣ ಬಳಸ್ಕೋಬೋದು. ಸಂಖ್ಯೆಗಳು 2 ಮತ್ತು 5 2 and 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ.
ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮವಾಗಿ ಬರ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳು ಇವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬದಲಾವಣೆಗಳು ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆಯುವಂಥ ಅವಕಾಶ ಭಾನುವಾರದಂದು ಬರಲಿದೆ. ಜೊತೆಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ಅವಕಾಶವು ಈ ದಿನ ಒದಗಿ ಬರ್ಬೋದು. ಅದು ಮದುವೆ ವಿಚಾರನೋ, ಹಣಕಾಸಿನ ವಿಚಾರವೋ, ಭೂಮಿ ವಿಚಾರನೋ ಯಾವುದೇ ರೀತಿಯ ಪ್ರಮುಖವಾದ ಸುದ್ದಿಗಳು ಈ ದಿನ ನಮಗೆ ಖುಷಿ ಕೊಡುವಂತಹ ಘಟನೆಗಳು ಜರಬಹುದು. ಭಾನುವಾರದಂದು 10-11 ಅಷ್ಟೇನು ಉತ್ತಮವಾಗಿಲ್ಲ. 10-11ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕೆಲವೊಂದು ವಿಚಾರಗಳ ಅಡೆತಡೆಗಳು, ಹಣಕಾಸಿನ ವಿಚಾರ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ವಿಘ್ನಕ್ಕೆ ಅಥವಾ ವಿಳಂಬಕ್ಕೆ ಒಳಗಾಗುವಂಥದ್ದು, ಮನಸ್ಸಿಗೆ ಆತಂಕ ಬೇಜಾರು ಕೊಡುವಂಥ ಘಟನೆ ಮನೆಯಲ್ಲೂ ಜರಗಬಹುದು ಅಥವಾ ಉದ್ಯೋಗ ಜಾಗದಲ್ಲೂ ಜರಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಆ ಬಳಿಕ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. 12-13 ಬುಧವಾರ, ಗುರುವಾರ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವ, ಲಾಭಗಳು ವೃದ್ಧಿಯಾಗವೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಚಂದ್ರನ ಅನುಗ್ರಹದ ಕಾರಣ ಅಲ್ಲಿ ಧೀರಾಗಿ ನಿಮಗೆ ಲಾಭಗಳು ಬರುವಂಥದ್ದು. ಜೊತೆಗೆ ಅನೇಕ ಕಾಲದಿಂದ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಶುಭ ಘಟನೆಗಳು ಅದು ಈ ದಿನ ಘಟಿಸುವಂಥ ಸಿಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ಭೇಟಿಯಾಗದೇ ಇದ್ದಂತಹ ಬಂಧುಗಳನ್ನು, ಮಿತ್ರರನ್ನು ಈ ದಿನ ಅಪರೂಪಕ್ಕೆ ಭೇಟಿಯಾಗಿ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಘಟನೆಗಳು ಜರಗಲಿವೆ. ಹಾಗಾಗಿ ಈ 12-13 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಆ ಬಳಿಕ 14-15 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಅದು ಧಾರ್ಮಿಕ ಕಾರ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇದನ್ನು ಹಮ್ಮಿಕೊಳ್ಳುವಂಥ ಅವಕಾಶ, ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ. ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಕನಸು ಇಂದು ಕೈಗೂಡುವಂಥ ಒಂದು ಸಂತೃಪ್ತಿಯ ಭಾವನೆ ಮೂಡಲಿದೆ 14-15ರಂದು. ಹಾಗಾಗಿ ಮೀನರಾಶಿಯವರಿಗೆ ಈ ಒಂದು ವಾರದಲ್ಲಿ 2+2 ಅಂದರೆ 4 ದಿನಗಳು, ಒಟ್ಟಿಗೆ 4 ದಿನಗಳು ನಿಮಗೆ ಉತ್ತಮವಾದ ಘಟನೆಗಳು. ಅಂದರೆ 12-13 ಅಲ್ಲಿ ಷಷ್ಠದಲ್ಲಿ ಬರುವಂಥ ಚಂದ್ರನ ಅನುಗ್ರಹ ಹಾಗೂ 14-10ರಲ್ಲಿ ಸಪ್ತದಲ್ಲಿ ಬರುವಂಥ ಚಂದ್ರನ ಅನುಗ್ರಹ, ಒಟ್ಟಿಗೆ 4 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಕಂಡು ಬಂದಿದೆ. ಇತರ ಯಾವುದೇ ಗ್ರಹಗಳು ನಿಮಗೆ ಈಗ ಬೆಂಬಲಕ್ಕಿಲ್ಲ. ಇದನ್ನು ಗಮನಿಸಿಕೊಳ್ಳಿ. ಯಾವುದೇ ಈ ಸಾಡೆ ಸಾತಿಯ ಅಥವಾ ಇನ್ನಿತರ ಯಾವುದೇ ರೀತಿಯ ಕ್ರೂರ ಗ್ರಹಗಳ ಒಂದು ತೊಂದರೆಗಳು ಅಥವಾ ಸಾಡೆ ಸಾತಿಯ ಒಂದು ಇನ್ನಷ್ಟು ಭೀಕರತೆಗಳು ಆರಂಭವಾಗುವ ಮುನ್ನ ಇತರ ಗ್ರಹಗಳು ನಿಮ್ಮಿಂದ ವಿಮುಖ ಆಗ್ತವೆ. ಹಾಗಾಗಿ ಈಗ ನಿಮಗೆ ಯಾವುದೇ ಗ್ರಹಗಳ ಬೆಂಬಲ ಈ ವಾರದಲ್ಲಿ ಇರೋದಿಲ್ಲ. ಅದನ್ನಾಗಿ ಕೇವಲ ಚಂದ್ರನ ಅನುಗ್ರಹ ಇಷ್ಟೇ ಇರುವಂಥದ್ದು. ಹಾಗಾಗಿ ನಿಮಗೆ ಈಗ ಎಲ್ಲೆಲ್ಲೂ ಶತ್ರುಗಳು, ಎಲ್ಲೆಲ್ಲೂ ವೈರತ್ವ, ಎಲ್ಲೆಲ್ಲೂ ವಿರೋಧಗಳು, ಜೊತೆಗೆ ಮಾಡಿದ್ದ ಕೆಲಸಗಳೆಲ್ಲ ಉಲ್ಟಾಗುವಂಥದ್ದು, ಯಾವುದೇ ನೀವು ಅಂದುಕೊಂಡಿದ್ದು ಒಂದು ಅದು ಆಗೋದು ಇನ್ನೊಂದು, ಈ ರೀತಿಯೆಲ್ಲ ಘಟನೆಗಳು ಈ ವಾರದಲ್ಲಿ ಆಗ್ಬೋದು. ಅದರ ಮಧ್ಯದಲ್ಲೂ ಕೇವಲ ನಿಮಗೆ ಚಂದ್ರನೇ ಈಗ ಜೀವನಾಧಾರ. ಕೆಲವೊಂದು ವಾರದಲ್ಲಿ ಚಂದ್ರನು ಮಾತ್ರ, ಕೆಲವೊಂದು ವಾರದಲ್ಲಿ ಬುಧನು ಮಾತ್ರ, ಕೆಲವೊಂದು ವಾರದಲ್ಲಿ ಶುಕ್ರನು ಅಥವಾ ಈ ಚಂದ್ರ ಮತ್ತು ಶುಕ್ರರಷ್ಟೇ ನಿಮಗೆ ಮುಂದಿನ ಹಲವಾರು ತಿಂಗಳುಗಳವರೆಗೂ ನಿಮಗೆ ಅವರ ಆಧಾರ ಬರ್ಬೋದು. ಇತರ ಗ್ರಹಗಳು ನಿಮಗಿಂದ ವಿಮುಖವಾಗಿ ಬರ್ತಾ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಶನಿ ಮಹಾತ್ಮರು ನಿಮಗೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಹಾಗಾಗಿ ರಾಹು ಕೇತುಗಳು ನಿಮಗೆ ಈಗ ನಿರಂತರವಾಗಿ ಅವರ ವಿರುದ್ಧವನ್ನು ಎದುರಿಸಬೇಕಾಗುತ್ತೆ. ಈಗಲೂ ಅವರು ವಿರುದ್ಧವಾಗಿರ್ತಾರೆ, ಮುಂದೆ ಅವರ ಪರಿವರ್ತನೆ ಆದವರು ಅವರ ವಿರುದ್ಧವಾಗಿ ಇರ್ತಾರೆ. ಹಾಗಾಗಿ ದೀರ್ಘಚಾರಿ ಗ್ರಹಗಳು ನಿಮಗೆ ಈಗ ನಿರಂತರವಾಗಿ ಯಾವುದೇ ರೀತಿ ಉತ್ತಮ ಫಲ ಕೊಡುವಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಈ ವಾರದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಬರತಕ್ಕಂಥ ಚಂದ್ರ ಅನುಗ್ರಹದ ದಿನವನ್ನು ಎಚ್ಚರಿಕೆಯಿಂದ ಸದ್ಬಳಕೆ ಮಾಡಿಕೊಳ್ಬೇಕು. ಎಲ್ಲ ಮೀನರಾಶಿಯವರು ಈ ವಾರದಲ್ಲಿ ಬಳಸುವಂಥ ಏಕೈಕ ಬಣ್ಣ ಸ್ನೋತ ಹಿಮದ ಬಣ್ಣ, ಜೊತೆಗೆ ಸಂಖ್ಯೆ 2 ಸ್ನೋತ ಹಿಮದ ಬಣ್ಣ, ಸಂಖ್ಯೆ 2ನ್ನು ಈ ವಾರ ಪೂರ್ತಿ ಬಳಸ್ಬೋದು. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಮಾರ್ಚ್ ತಿಂಗಳ 9ರಿಂದ 15ರವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಮಧ್ಯೆ ಉತ್ತಮ ಫಲಗಳು, ಮಧ್ಯೆ ಕೆಲವು ಸಂಕಷ್ಟ ಫಲಗಳು ಅಥವಾ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಇವೆಲ್ಲವೂ ಈ ಗ್ರಹದ ಒಂದು ಚಲನೆ ಅಥವಾ ಗೋಚಾರ ಅಂತ ಹೇಳ್ತಾರೆ. ಸಾಮಾನ್ಯ ಆಡು ಭಾಷೆಯಲ್ಲಿ ಗ್ರಹಚಾರ ಅಥವಾ ಗ್ರಹಚಾರ ಅಂತ ಹೇಳ್ತಾರೆ. ಹಾಗಾಗಿ ಈ ಗೋಚಾರಕ್ಕೆ ಅನುಗುಣವಾಗಿ ಹೇಳತಕ್ಕಂಥ ಫಲ ಆಗಿರುತ್ತೆ. ಇಲ್ಲಿ ಯಾವುದೇ ಇಂಥ ಒಂದು ನಕಾರಾತ್ಮಕ ಫಲಿತಾಂಶಗಳಿಂದ ಅಥವಾ ಇನ್ನಿತರ ಯಾವುದೇ ನಿಮಗೆ ಸಂಕಷ್ಟಾದಿ ವಿಚಾರಗಳಿಂದ ಆತಂಕ ಭಯಪಡದೆ ನೀವು ನಡೆಸುವಂಥ ಭಕ್ತಿ ಕಾರ್ಯ, ಧರ್ಮ ಕಾರ್ಯ, ದಾನ ಧರ್ಮದ ಕಾರ್ಯ ಅಥವಾ ನೀವು ನಡೆಸುವಂಥ ಯಾವುದೇ ರೀತಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ದೇವತೆಗಳ ಒಂದು ಆರಾಧನೆ ಭಕ್ತಿ ಮಾರ್ಗವನ್ನು ಮುಂದುವರಿಸಿ ಬನ್ನಿ. ಇಷ್ಟವಾದಂಥ ಸ್ತುತಿ, ಸ್ತೋತ್ರ, ಶ್ಲೋಕ ಇತ್ಯಾದಿಗಳನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.